हृदयाब्ज विकास भास्करम अमित महिमगा सर्वार्थ साधिके शरणे त्र्यंबके देवी नारायणी नमोस्तुते देवी नारायणी नमोस्तुते जय मंगलम जय नमः पार्वती शिव हर हर महादेव राजराजेश्वर माता की राजलिंगेश्वर महाराज की पुट्टराजेश्वर महाराज की जय मंगलम जय नमः पार्वती शिव हर हर महादेव ಎನ್ನ ಚಿತ್ತವು ಅತಿಹಾನ ನೋಡೆಯ ಎನ್ನ ಚಿತ್ತವು ಅತಿಹಾನ ನೋಡೆಯ ಎನ್ನ ಚಿತ್ತವು ಅತಿಹಾನ ನೋಡೆಯ ವಿಚಾರಿಸಿ ನೋಡಿದರೆ ಏನು ಬರುಳೆಲ್ಲ ಬಯ್ಯ ವಿಚಾರಿಸಿ ನೋಡಿದರೆ ಏನು ಚಿತ್ತವು ಅತಿಹಾನ ನೋಡೆಯ ಪ್ರಪಂಚದ ಡಾಂಬಿಕದಲ್ಲಿ ಏನದೊಂದು ರೂಪವ ಮಾಡಿ ಪ್ರಪಂಚದ ಡಾಂಬಿಕದಲ್ಲಿ ಏನದೊಂದು ರೂಪವ ಮಾಡಿ ನೀವಿರಿಸಿದೀರಯ್ಯ ಕೂಡಲ ಸಂಗಮ ದೇವ ನೀವಿರಿಸಿದೀರಯ್ಯ ಕೂಡಲ ಸಂಗಮ ದೇವ ಎನ್ನ ಚಿತ್ತವು ಅತಿಹಾನ ನೋಡೆಯ ನೋಡೆಯ जय मंगलम जय नमः पार्वती शिव हर हर महादेव गुरुदेव
करवावहै तेजस्विनावधीतमस्तु मा विद्विषावहै पंचसूत्रकृतो वन्दे पंचाचार्यान् जगद्गुरो नमस्ते शारदा देवी काश्मीरापुरवासिनी त्वामहं प्रार्थये देवी विद्यादानन्तु देहि मे सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते चैतन्यं शाश्वतं शान्तं भीमातीतं निरञ्जनं नादबिन्दुकलातीतं तस्मै श्री गुरुवे नमः सांबजे नमः पार्वती पदेश्वर महादेव शरणगाजलिंगेश्वर महाराज की राजराजेश्वरी महामाता की ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನನಾಯಕನಾಗಿರ್ತಕ್ಕಂಥ ಚರಿತ್ರ ನಾಯಕನಾದ ಮಹಾಶಿವಶರಣ ಹಾಲಮತದ ಶ್ರೀ ಗೋಳದ ಗಾಜಗಪತಾದ ನಡೆದ ಅವರ ಋಣ್ಮಧ್ಯದಲ್ಲಿ ಸ್ಥಾಪಿಸಿಕೊಂಡ ಆ ಪರಮ ಪವಿತ್ರ ಪಾದರಂಧಗಳ ದಿಗಣಪೂರ್ವಕವಾಗಿ ಅನಂತನಂತ ದಿನದಂಡ ಪ್ರಣಾಮಗಳನ್ನು ಅರ್ಪಿಸಿ ಜಗತ್ಕರ್ತೃಗಳು ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರರವರನ್ನು ಮಸ್ತಕದಲ್ಲಿರಿಸಿಕೊಂಡ ಆ ಪರಮ ಪವಿತ್ರ ಪಾದರಂಧಗಳ ದಿಗಣಪೂರ್ವಕವಾಗಿ ಅನಂತನಂತ ದಿನದಂಡ ಪ್ರಣಾಮಗಳನ್ನು ಅರ್ಪಿಸಿ ಮಾಳ ಮಲ್ಲೇಶ್ವರರವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಎನ್ನ ಆರ್ಯದ ಗುರು ಲಿಂಗೈಕ್ಯ ಸದ್ಗುರು ವಾಸಲಿಂಗ ಪಪ್ಪಂಗಾಡದವರನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾಬಳಕಕ್ಕೂ ಅಕ್ಕ ತಂಗಿಯರು ಅಮ್ಮ ಅಣ್ಣ ತಮ್ಮದಿರು ಸಮಸ್ತ ಮಹಾದೈವಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 2ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ತಾತನವರ ಪ್ರವಚನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕೆಂದು ತಿಳಿಸಿ ಯಥಾ ಪ್ರಕಾರ ಪೂರ್ಣವನ್ನ ಪ್ರಾರಂಭ ಮಾಡ್ತಕ್ಕಂಥ ರಾಗೋಣ.
ಸಾಂಬ ಜೈ ನಮ ಪಾರ್ವತಿ ಪದೇಶ್ವರನ ಮಹಾದೇವ್. ನಿನ್ನಿನ ದಿನ ಏನು ನಡೆದಿತ್ತು ಅಂತಕ್ಕಂಥ ವಿಷಯನ ಸಿಂಹಾವಲೋಕನ ಮಾಡಿಕೊಂಡಿದ್ದ ಪ್ರಕಾರ ಪುರಾಣಕ್ಕೆ ಬರ್ತಕ್ಕಂಥ ರಗೋಣ. ಕೈ ಬರಹದ ಮೇಲೆ ಇರ್ತಕ್ಕಂಥ ತಾತನವರ ಒಂದು ಪುರಾಣದ ಪವಾಡಗಳನ್ನ ತಾಳೂರುಗಳ ಕವಿಗಳಾಗಿರ್ತಕ್ಕಂಥ ಗುರುಲಿಂಗಾರ್ಯರ ಹತ್ರ ಕೈ ಬರಹದ ಮೇಲೆ ಇರ್ತಕ್ಕಂಥ ಈ ಪವಾಡಗಳನ್ನ ಯಾವತ್ತು ಗೂಳದ ಹಾಲು ಮತದ ಬಂಧುಗಳು ಸಂಗ್ರಹಣ ಮಾಡಿಕೊಂಡು ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಗಳ ಹತ್ರ ಈ ಪವಾಡಗಳೆಲ್ಲ ಹೊಂದಿರತಕ್ಕಂಥದ್ದನ್ನ ಒಲಿಯನ್ನು ತಗೊಂಡವರಲ್ಲಿ ಅರ್ಪಿಸಿದಾಗ ಆ ಪರಮಾತ್ಮನ ಕೃಪೆ, ತಾತನವರ ಒಂದು ಕೃಪೆ ಇಂದಿಗೆ ನನಗೆ ದೊರೆತಕ್ಕಂಥದ್ದಾಯಿತು. ನಾನು ಬಹಳ ವರ್ಷಗಳಿಂದ ನಾನು ಪ್ರಯತ್ನ ಮಾಡಿದ್ರು ಪವಾಡ ಸಂಗ್ರಹಣೆ ಆಗಲಿಲ್ಲ ಅಂತಕ್ಕಂಥ ನುಡಿಯನ್ನು ಹೇಳಿ ಆಯ್ತು ಅತಿ ಬೇಗನೆ ಈ ಪುರಾಣವನ್ನು ನಾನು ಮುಗಿಸ್ತೀನಿ ಅಂತಕ್ಕಂಥ ಒಂದು ವಚನವನ್ನ ಯಾವತ್ತ ಹಾಲು ಮತದ ಬಂಧುಗಳೆಲ್ಲರಿಗೂ ಅವರು ಆಶೀರ್ವಾದದ ಮೂಲಕ ತಿಳಿಸ್ತಕ್ಕಂಥವರಾದರು. ಅದೇ ರೀತಿಯಾಗಿ ಕವಿಗಳು ಗುರುಗಳನ್ನ, ಪರಮಾತ್ಮನ ಸೃಷ್ಟಿಯನ್ನ, ಜಗದ್ಗುರುಗಳನ್ನ ಮತ್ತು ಅಮರ ಗಣಗಳನ್ನ ಮತ್ತು ತನ್ನ ಗುರುವಾಗಿರ್ತಕ್ಕಂಥ ಪಂಚಾಕ್ಷರಿ ಗುರುಗಳ ಆನಗಲ್ಲು ಗುರು ಕೃಪೆಯಿಂದ, ಯಡಿಯೂರು ಸಿದ್ದಲಿಂಗೇಶ್ವರನ ಕೃಪೆಯಿಂದ ಈ ಪುರಾಣವನ್ನ ರಚನೆ ಮಾಡ್ತಕ್ಕಂಥ ವಿಷಯನ ನಿನ್ನೆ ದಿನ ಪುರಾಣದಲ್ಲಿ ನಾವು ನೀವೆಲ್ಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡ್ಕೊಂಡಿವಿ. ಅದೇ ರೀತಿಯಾಗಿ ಇಂದಿನ ದಿನ ಈ ಪುರಾಣದಲ್ಲಿ ಯಾವ ರೀತಿಯಾಗಿ ಆ ಒಂದು ಮುಂದುವರಿಸ್ತಕ್ಕಂಥದ್ದಾಗ್ತಕ್ಕಂಥದ್ದನ್ನ ಈ ಒಂದನೇ ಸಂಧಿಯಲ್ಲಿ ನಾವು ನೀವೆಲ್ಲ ತಿಳ್ಕೊತಕ್ಕಂಥ ರಾಗೋಣ ಅಂತೇಳಿ ಪುರಾಣ ಬಗ್ಗೆ ಬರ್ತಕ್ಕಂಥ ರಾಗೋಣ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಭಾರತಂ ಶಿರಸಾಶ್ರಿತಂ ವಿಧಾರತಂ ಕವಿಭೂಷಿತಂ ಬುಧವಾರತಂತ ಸೂರ್ಯಂತ್ರಂ ಮುಖ್ಯಕಲಾ ಪ್ರವೀಣತಂ ಕೋರಿತಂ ವೀರನು ಪರಶಯದಿಂದ ಸಾರುತಂ ಮತಧರ್ಮ ಪಥಂ ತೋರುತಂ ಸುರುಕೃತಂ ಜನಕ್ಕೆ ಸದಾ ಯೋಗಿಗಣ ಕಲಿತಂ ಯೋಗಿಗಣ ಕಲಿತಂ ಈ ರೀತಿಯಾಗಿ ನಿಜಗುಣಾನರ ಒಂದು ಕೈವಲ್ಯದೊಳಗೆ ಹೇಳ್ತಾರೆ, ಮತ್ತಿಗೆ ಮಂಗಲ ಹೀವುದು ಯಾವುದು? ಅವರು ಪ್ರಶ್ನೆ ಮಾಡ್ತಾರೆ, ಮತ್ತಿಗೆ ಮಂಗಲ ಹೀವುದು ಯಾವುದು ಅಂದರೆ ಅವರೇ ಉತ್ತರ ಹೇಳ್ತಾರೆ, ಮತ್ತಿಗೆ ಮಂಗಲ ಹೀವುದು ಉತ್ತಮರ ಸಂಘ. ಅಂದ್ರೆ ಜ್ಞಾನಿಗಳ ಸಂಘ ಮತ್ತು ಅನುಭವಿಗಳ ಸಂಘ, ಶ್ರವಣವನ್ನ ಗೈತಕ್ಕಂಥ ಸಂಘ ಮಾಡತಕ್ಕಂಥದ್ದೇ ಉತ್ತಮರ ಸಂಘ. ಆದರೆ ಬಂಡಿ ಎಣ್ಣೆ ಮಾರುವನ ಸಂಘ ಮಾಡಬಾರದು, ಗಂಧದ ಎಣ್ಣೆ ಮಾಡುವರ ಸಂಘ ಮಾಡು ಅಂತ ಹೇಳ್ಯಾರಂತ ಅರ್ಥ. ಗಂಧದ ಎಣ್ಣೆ ಹೆಂಗಿರುತ್ತೆ, ಬಂಡಿ ಎಣ್ಣೆ ಮಾರೋನ್ ಹೆಂಗಿರ್ತಾರೆ ಅರ್ಥ ಆಗ್ತದೆ. ಅದೇ ರೀತಿಯಾಗಿ ಗಂಧದ ಎಣ್ಣೆ ಅಂತಕ್ಕಂಥದ್ದು ಉತ್ತಮರ ಸಂಘ. ಅಂತ ಒಂದು ಸಂಘವನ್ನ ನಾವು ಆಶ್ರಯ ಮಾಡಬೇಕು. ಅದೇ ರೀತಿಯಾಗಿ ಆಗಿನ ಒಂದು ಕಾಲದೊಳಗ ಉತ್ತರಕ್ಕಿರ್ತಕ್ಕಂಥದ್ದು ಹಿಮಾಚಲ ಪರ್ವತ. ಆ ಹಿಮಾಚಲ ಪರ್ವತದೊಳಗೆ ಅನಂತ ಋಷಿಗಳು ಮುನಿಗಳು ತಪಸ್ಸನ್ನು ಕೈದಂತಹ ಸಂದರ್ಭದಲ್ಲಿ ರೋಮ ರೋಮಗಳಲ್ಲಿ ಒಂದೊಂದು ಲಿಂಗ ಬೆಳೆದ್ರು ಅವ್ರಿಗೆ ದ್ಯಾಸ ಇದ್ದಿಲ್ಲ ಅಂತ ಒಂದು ತಪಸ್ಸನ್ನು ಆಚರಣೆ ಮಾಡ್ತಿದ್ರು ಹಿಮಾಚಲ ಪರ್ವತದೊಳಗೆ. ಉತ್ತರ ಕೈ ಹಿಮಾಚಲ ಪರ್ವತ. ಕಲಾವಿದರು, ಪಂಡಿತರು, ಅನುಭವಿಗಳು, ಜ್ಞಾನಿಗಳು ಇವರೆಲ್ಲರ ವಾಸಸ್ಥಳ ಆಗ್ತಕ್ಕಂಥದ್ದಾಯ್ತು. ಯಾವಾಗ ಕಲಿಕಾಲ ಪ್ರಾರಂಭ ಆಯಿತು, ಋಷಿಗಳು ಎಲ್ಲರೂ ಕಾಣದಂತ ಆಗ್ತಕ್ಕಂಥವ್ರು. ಅನುಭವಿಗಳ ಸಂಘನೇ ಇಲ್ಲ, ಜ್ಞಾನಿಗಳ ಸಂಘನೇ ಇಲ್ಲ. ಗೀತೆಗಳಿಗಂತ ಅರ್ಥಾತ್ತು ಜಿಜ್ಞಾಸು ಜ್ಞಾನಿಚ್ಛ ಭರತ ಋಷಭ ಅಂತ ಬರೀತಾರೆ. 4 ಮಂದಿ ಭಾಗಜ ಅರ್ಥೋ ಅರ್ಥಾತಿ ಜಿಜ್ಞಾಸು ಜ್ಞಾನಿ. ಈ 4 ಭಾಗ ನಮ್ಮ ಅನುಭವಿಗಳ ಹತ್ರ ಇದೆ.
ಅರ್ಥ ಅಂದ್ರೆ ಸಂಪತ್ತಿನೊಳಗ ಇರ್ತಕ್ಕಂಥ ಒಂದು ಅವನ ಅನುಭವನೇ ಬೇರೆ, ಜಿಜ್ಞಾಸನ ಅನುಭವನೇ ಬೇರೆ, ಅರ್ಥಾದಿಯ ಅನುಭವನೇ ಬೇರೆ, ಜ್ಞಾನಿಯ ಅನುಭವನೇ ಬೇರೆ. ಆದರೆ ಈ ನಾಲ್ಕರಲ್ಲಿ ಯಾರ ಮೇಲೆ ನಾನು ಅತಿಯಾಗಿ ಪ್ರೀತಿ ಇಟ್ಟಿರ್ತೀನಪ್ಪ ಅಂದ್ರೆ ಅರ್ಥೋ ಅರ್ಥಾತಿ ಜಿಜ್ಞಾಸು ಜ್ಞಾನಿ. ಅರ್ಥಾತಿ ಮೇಲೆ ಜ್ಞಾನಿ ಮೇಲೆ ನಾನು ಯಾವತ್ತೂ ಆಶ್ರಯನಾಗಿರ್ತೀನಿ ಅಂತಕ್ಕಂಥ ಅನುಭವವನ್ನು ಗೀತೆಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅನುಭವಿಗಳ ಸಂಘ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಹೊಂದಿರತಕ್ಕಂಥ ಬರ್ತಾ ಬರ್ತಾ ಕಲಿಕಾಲ ಪ್ರಾರಂಭವಾದಾಗ ಅಧರ್ಮವಾಗಿ ಪ್ರಬಲವಾಗಿ ಏನಾಯ್ತು, ಧರ್ಮ ನಷ್ಟ ಆಗ್ತಕ್ಕಂಥದ್ದು. ಯಾವಾಗ ಆ ಧರ್ಮ ಪ್ರಬಲವಾಗಿ ಧರ್ಮ ನಶಿಸಿ ಹೋಗತಕ್ಕಂತಹ ಸಂದರ್ಭದಲ್ಲಿ ಆಸ್ತಿಕತೆ ಭಾವನೆ ಹೋಗಿ ನಾಸ್ತಿಕತೆ ಬೆಳೆದು ನಿಂತಿದ್ದು ಪ್ರಪಂಚ. ಆಗ ಈ ಪೂಜಾದಿಗಳು, ಲಿಂಗ ನಿಷ್ಠೆಗಳು ಇವೆಲ್ಲವೂ ಸ್ಥಗಿತಗೊಳ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲಾ ಮುಂದಿರ್ತಕ್ಕಂಥ ಮುನಿಪುಂಗವರು ಆಲೋಚನೆ ಮಾಡಿದರು. ಅಧರ್ಮ ಪ್ರಬಲವಾಯಿತು, ಧರ್ಮ ನಷ್ಟ ಆಗ್ತಕ್ಕಂಥದ್ದಾಯಿತು. ಒಬ್ಬ ಜ್ಞಾನಿಯನ್ನ, ಒಬ್ಬ ಮಹಾತ್ಮರು ಈ ಧಾರಾತಲಕ್ಕೆ ಬಂದರೆ ಈ ಭಾರತ ಮಾತೆಯ ಒಂದಿರ್ತಕ್ಕಂಥ ಅಜ್ಞಾನ ಹೊಂದಿರತಕ್ಕಂಥ ಜನಗಳ ಸಂಘದಿಂದ, ಅಜ್ಞಾನಿಗಳ ಒಂದು ಪಾಪದಿಂದ ಏನಾಗಿತ್ತು, ಪ್ರಪಂಚ ಪ್ರಳಯಕ್ಕೆ ಬರ್ತಕ್ಕಂಥದ್ದಾಯಿತು. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಮಾಡಿ ಪಾಪಗಳನ್ನ ಕಳೆದುಕೊಳ್ಬೇಕಂತ ಏನ್ ಜನಗಳು ಹೋಗ್ತಿದ್ರೋ ಆ ಪಾಪಗಳೆಲ್ಲ ಭೂದೇವಿಗೆ ಅಂಟಿಕೊಂಡಿತ್ತು. ತಾವು ಮಾಡತಕ್ಕಂಥ ಪಾಪಗಳು ಭೂದೇವಿಗೆ ಅಂಟಿಕೊಂಡಂತಹ ಸಂದರ್ಭದಲ್ಲಿ ಆಗ ವಿಷ್ಣುವನ್ನೇ ಕೇಳ್ತಾಳೆ ಭೂದೇವಿ, ಏನು ಪರಮಾತ್ಮ ಈ ರೀತಿಯಾಗಿ ನನ್ನ ಮೈಯೆಲ್ಲ ಕುಷ್ಠ ರೋಗಕ್ಕೆ ಪ್ರಾಪ್ತಿಯಾಗೈತಿ, ಏನು ಮಾಡಬೇಕು? ಪ್ರಾರಂಧ ಭುಜಮಾನಸ್ಯ ಕಥಂ ಭವತಿ, ಹೇ ಪ್ರಭು ಹೇಳ್ತಾಳೆ, ನನ್ನ ಪ್ರಾರಬ್ಧ ಕರ್ಮ ಅನುಭವಿಸುವಂತ ವಿಷ್ಣು. ನಿನ್ನ ಪ್ರಾರಬ್ಧ ಕರ್ಮಕ್ಕೆ ನಾನ್ಯಾಕೆ ಹೊಣೆ ಆಗಲಿ? ನಿನ್ನ ಕರ್ಮ ನಿವೃತ್ತಿ ಆಗಬೇಕಾದ್ರೆ ಜ್ಞಾನಿಗಳ ಅವತಾರ ಆಗಬೇಕು. ಅನುಭವಿಗಳ ಅವತಾರ ಆದಾಗ ಆ ಧಾರಾತಲವನ್ನು ಮೆಟ್ಟಿದಂತ ಸಂದರ್ಭದಲ್ಲಿ ಅವರ ಪಾದದ ಸ್ಪರ್ಶದಿಂದ ನಿನ್ನ ಪಾಪ ಬಿಡುಗಡೆ ಆಗ್ತದೆ. ಯಾರು ನಿನ್ನ ಇರ್ತಕ್ಕಂಥ ಜಲದಲ್ಲೇ ಅವರ ಸ್ನಾನ ಆಗುತ್ತೋ ನಿನ್ನ ಪಾಪ ದರಿದ್ರತನ ದೂರ ಆಗತ್ತೆ ದೇವಿ ಅಂತೇಳಿ ವಿಷ್ಣು ಹೇಳ್ತಕ್ಕಂಥವನ್ನ. ಅಂತ ಒಂದಿರ್ತಕ್ಕಂಥ ಗಂಗಾ ಮಾತೆ ಸಹಿತವಾಗಿ ಜ್ಞಾನಿಗಳನ್ನ ಕಾಯ್ತಾ ಇರ್ತಾಳೆ, ಮಹಾತ್ಮರನ್ನ ಕಾಯ್ತಾ ಇರ್ತಾರೆ. ಯಾರನ್ನ ಸ್ನಾನ ಮಾಡ್ತಾರೋ, ಯಾರನ್ನ ಈ ರೋಗದಿಂದ ಬಿಡುಗಡೆ ಮಾಡ್ತಾರೋ. ಅದೇ ರೀತಿಯಾಗಿ ಹಂಗಿರ್ತಕ್ಕಂಥ ಸಂದರ್ಭದೊಳಗೆ ಹೀರಾಗತ್ತಂಬುದನ್ನು ನುಡಿ ತಿಳಿದುಕೊಳ್ಳ. ಪರಮೋದ್ಭವದ ಲಿಂಗದಂತೆ ವರಮುನಿಗಳಂ ಸ್ಥಾಪಿಸಿ ನೆನಿಪ ಪರಮಾಲಿಂಗಿಗಳಾಗಿ ಶೋಭಿಸಿದವರಾತನದೇ ಮೆರೆದವ ಗ್ರಾಮಪುರಗಳೊಳ್ಸಲೆ ವಿರಚಿಸಿ ಮಿನಿಸಿ ಲಿಂಗವೆಸೆದರ ಬುರದೆ ಭಕುತರಗಳ ನಳಿದೆ ಸುಖಂ ಸುಖವ ಪಡೆದಿಹರು ಸುಖವ ಪಡೆದಿಹರು ಕೆಲವು ಬಸಿರಂಗಳ ಕಳೆಯುತ್ತೀರಿ ಸರದಾ ಜುತ್ಯವು ಮುಖ್ಯವಾಗಿ ಅಪರವು ದುರ್ವ್ಯಸನಗಳಂ ದುಸ್ಸಂಗದಿಂ ಜನರು ನಲಿದೆ ಬಲಿಯಾಗುತ್ತಿರೆ ಲಿಂಗದ ಸದುವ ಪೂಜೆಯಂ ಬರಬರುತಂ ಮಲಿನರ ಮನದೇ ಫಲಿಸದಾಯ್ತು ನಾಸ್ತಿಕತೆ ಬೆಳೆದು ನಾಸ್ತಿಕತೆ ಬೆಳೆದು ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ಒಬ್ಬ ಜ್ಞಾನಿಗೆ ನಾವು ಇಷ್ಟು ದಾನ ಮಾಡಿದ್ರೆ ಎಷ್ಟು ಪವಿತ್ರವಾಗಿದೆ, ಒಬ್ಬ ಅನುಭವಿಗೆ ಎಷ್ಟು ನಾವು ದಾನ ಮಾಡಿದ್ರೆ ಎಷ್ಟು ಪವಿತ್ರ ಆಗತ್ತೆ.
ಒಬ್ಬ ಮಹಾತ್ಮನಿಗೆ ಕೊಡ್ತಕ್ಕಂಥ ದಾನ ಎಷ್ಟು ಪವಿತ್ರವಾಗಿದೆ. ಅದೇ ರೀತಿಯಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟದ್ದೇನೆ ಬೇಡ, ಅದು ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ ಅಂತ. ನಾವು ಕೊಡ್ತಕ್ಕಂಥ ದಾನ ಆಗಲಿ, ನಾವು ಕೊಡ್ತಕ್ಕಂಥ ಒಂದು ಪ್ರಸಾದ ಆಗಲಿ ಯಾವ ರೀತಿಯಾಗಿರ್ಬೇಕು, ತನ್ನ ಮನಸ್ಸಿಗೆ ತಾನು ಕೊಡ್ತಕ್ಕಂಥ ಪ್ರಸಾದಕ್ಕೆ ಏಕಾಗ್ರತವಾಗಿರಬೇಕು. ಅದಕ್ಕೆ ದಾನ ಅಂತ, ಅದಕ್ಕೆ ಮಹಾಪ್ರಸಾದ. ಒಬ್ಬ ಜ್ಞಾನಿಗಾಗಲಿ ಮಹಾತ್ಮರಾಗಲಿ ಶರಣರಾಗಲಿ ಮನೆಗೆ ನಾವು ಪ್ರಸಾದ ಕರ್ಕೊಂಡು ಬಂದ್ವಪ್ಪ ಅಂದ್ರೆ ಅತಿ ತೀಕ್ಷ್ಣವಾಗಿರ್ತಕ್ಕಂಥ ಮನಸ್ಸಿಗೆ ನೀಡ್ತಕ್ಕಂಥ ಪ್ರಸಾದಕ್ಕೂ ಏಕಾಗ್ರತ ಭಾವನೆ ಇರಬೇಕು. ಅದು ನೀನು ಕೊಟ್ಟಂತ ಸ್ವಲ್ಪ ಪ್ರಸಾದನೆ ಅವರಿಗೆ ತೃಪ್ತಿ ಆಗ್ತಕ್ಕಂಥದ್ದು. ಇದರಂಗ ಗುರು ಶಿಷ್ಯರಿದ್ರು. ಗುರು ಶಿಷ್ಯರಿರ್ಬೇಕಾದ್ರೆ ಅವರು ಬ್ರಹ್ಮಚಾರಿಗಳು, ಸದಾ ಒಂದು ಲಿಂಗನಿಷ್ಠವಂತರು, ಸದಾಚಾರಿಗಳಾಗಿದ್ರು. ಗುರು ಶಿಷ್ಯನನ್ನ ಭಿಕ್ಷಕನಿಗಾಗಿ ಹೋಗಿ ಬರೋ ನಡೆಯಪ್ಪ ಅಂತೇಳಿ ಅವರು ಕರ್ಕೊಂಡು ಪ್ರಯಾಣ ಬೆಳೆಸಬೇಕಾದ್ರೆ ಇಲ್ಲಿ ಮನೆಯಾಗ ತಾಯಿ ಮಗ ಸೊಸೆ ಮೂವರಿದ್ರು. ಇವರು ಮೂವರಿರುವ ಒಂದು ಸಂದರ್ಭದೊಳಗ ಸೊಸೆಗೆ ಅತ್ತೆಯ ಒಂದು ಜೀವನ ಸೈರಣೆ ಆಗ್ತಿರ್ತದೆ. ಅಯ್ಯಮ್ಮ ಮಾಡ್ತಕ್ಕಂಥ ಬದುಕು ಎಮ್ಗ ಒಪ್ಪಿದ್ದರು. ಯಾಕಂದ್ರೆ ಅವರೆಲ್ಲ ಒಂದು ಹಳೆ ಕಾಲದ ಒಂದು ಪರಿಸ್ಥಿತಿಯಲ್ಲಿ ಬದುಕಿದಂಥವರು. ಇವಾಗೆಲ್ಲ ಗ್ಯಾಸಿನ ಮೇಲೆ ಬದುಕ್ತಕ್ಕಂಥವ್ರು, ಎಲ್ಲ ಗ್ಯಾಸ್ಗಳು. ಅವು ಗ್ಯಾಸ್ಗಳು ನಮಗೂ ಕೂಡ ಸೇರ್ಕೊಂಡ್ಬಿಟ್ಟಾವ. ಓಸದೇವ್ ಅವೇ 5 ಗ್ಯಾಸ್ಗಳು ಅದಾವ. ನಾಗ, ಕೂರ್ಮ, ಕುಕ್ಕರ, ದೇವದತ್ತ, ಧನಂಜಯ ಅಂತ 5 ಗ್ಯಾಸ್ಗಳು ಅದಾವ. ಅದಕ್ಕಿನ್ನ 5 ಗ್ಯಾಸ್ಗಳು ಇದಾವೆ. ವೈರಂಭ, ಮುಖ್ಯವಾಯು, ಪ್ರಪಂಚನ, ಅಂತರ್ಯಾಮಿ, ಮಹಾಪ್ರಾಣವಾಯು ಅಂತ ಅವು 5 ಇದಾವೆ. 10 ಇದ್ರು ಕೂಡ ಈ ಗ್ಯಾಸ್ ಸೇರಿಸ್ತಾರೆ. ಅದು ಏನ್ ಮಾಡ್ತಪ್ಪ ಅಂದ್ರೆ ಗ್ಯಾಸ್ ಪ್ರಮಾಣ ಹಾಕಿ ತಾಂಡವ ಬಿಸಿ ಹಾಕಿ ಕೊಯ್ದು ಹೊಟ್ಟೆ ಕೊಯ್ದು ಅರೆ ಅಂತ ಡಾಕ್ಟರ್ ಅಷ್ಟೇ. ಇಲ್ಲಿ ಪರಿಸ್ಥಿತಿ ಇಲ್ಲ ಅಂತ ಒಂದು ಕಟ್ಟಿಗೆ ಮೇಲೆ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರೋ ಒಂದು ಇರ್ತಕ್ಕಂಥ. ಯಾಕಂದ್ರೆ ಕಟ್ಟಿಗೆಯೊಳಗೆ ಮಾಡತಕ್ಕಂಥ ಪದಾರ್ಥಗಳು ಯಾವ ರೀತಿಯಾಗಿ ಫಲಿಸ್ತಾವೋ, ಗ್ಯಾಸಿನ ಮೇಲೆ ಸ್ಟವಿನ ಮೇಲೆ ಮಾಡಿದಂಥ ಪದಾರ್ಥಗಳು ಯಾವ ರೀತಿಯಾಗಿ ಇರ್ತಾವ ಅನ್ನೋದನ್ನ ನಾವು ಜನ ನೋಡ್ತೀವಿ. ಕಟ್ಟಿಗೆ ಮೇಲೆ ಮಾಡಿದಂಥ ಒಂದು ಪದಾರ್ಥಗಳು ಮುಂಜಾನೆವರೆಗೆ ಕೆಡೋದಿಲ್ಲ. ಇನ್ನು ಗ್ಯಾಸಿನ ಮೇಲೆ ಮಾಡಿದ್ರೆ ಮುಂಜಾನೆಲ್ಲ ಮಧ್ಯಾಹ್ನ ತಕೊಂಡ್ಬಿಟ್ಟು ಇರೋದಿಲ್ಲ. ಅದು ಉಕ್ಕಿ ಬಂದ್ಬಿಡ್ತದೆ ಬುರುಗು ಮ್ಯಾಕ ತಾಂಬದು ಚೆಲ್ಲಿ ಬಿಡೋದು ತರೋರಿಗೆ ಬರೇ. ಯಾಕಪ್ಪ ಅಂದ್ರೆ ಇದೆಲ್ಲ ಸೌರಭ ಏನಿರ್ತದೋ ಆ ಒಂದು ಅಂಶ, ಖನಿಜ ಪದಾರ್ಥದೊಳಗೆ ಇರ್ತಕ್ಕಂಥ ಅಂಶನೆಲ್ಲ ಎಳ್ಕೊಂಡು ಬಿಡೋದೇ ಬರೇ ಆಗಿರ್ತಕ್ಕಂಥ ಒಂದು ಪದಾರ್ಥನ ನಮಗೆ ಬಿಡುತ್ತೆ. ಆದರೆ ಕಟ್ಟಿಗೆ ಹಂಗಲ್ಲ. ಅದರೊಳಗೆ ಪದಾರ್ಥವನ್ನು ಕುದಿಸಿದ್ದಲ್ಲದೆ ತನ್ನ ಶಕ್ತಿ ಏನಿರ್ತದೋ ನೀರು ಆ ಒಂದು ಕಟ್ಟಿಗೆಯೊಳಗಿರ್ತಕ್ಕಂಥ ಶಕ್ತಿನ ಅದಕ್ಕೆ ಕೊಡುತ್ತೆ ಪ್ರಸಾದಕ್ಕೆ. ಅದಕ್ಕಾಗಿ ಅವರು ಬಲಿಷ್ಠರಾಗಿನ ಒಂದು ಜನಗಳು. ಅವ್ರು ಇವತ್ತಿಗೆ ನಗ್ಗೋದಿಲ್ಲ, ವೇಗದಲ್ಲಿ ನಡೀತಿರ್ತಾರೆ. ನಮ್ಮ ಎಮ್ಮಿನೂರು ನೋಡೋ 90 ವರ್ಷ ಆಗೈತೆ ಮುದಕ್ಕೆ, ನಮಗೆ ನಡೆಯಕ್ಕೆ ಬರೋದು ಸೈಕಲ್ ಇರ್ತಾವ. ಆ ಮುದಕ್ಕೆ ಅಷ್ಟು ವೇಗ ಹೋಗ್ತದೆ. ಯಾಕಂದ್ರೆ ಅವರೆಲ್ಲ ಮೊದಲು ಉಂಡಂತ ಒಂದು ಪದಾರ್ಥಗಳ ಪೌಷ್ಟಿಕ ಅಂಶ ಆ ಒಂದು ಪದಾರ್ಥಗಳೊಳಗೆ ಇದೆಲ್ಲ ಹೇಳ್ಕೊಂಡ್ಬಿಡ್ತಾವೆ ಈಗಿನ. ಆಗ ಈ ಒಂದು ಮುದಕಿನ ಸೈರಣೆ ಆಗ್ತಿದ್ದಲ್ಲ, ಮತ್ತೆ ಏನ್ ಮಾಡ್ಬೇಕು, ನಮ್ಮಮ್ಮ ಇರ್ಲಿ ಬಿಡು ವಯಸ್ಸಾದ ಹೆಣ್ಣುಗಳೇ, ಇರ್ಲಿಲ್ಲ ಊರು ಮುಂದೆ ಹೊಲ ಐತೆ, ಹೊಲ ಕಾಯ ಕಳಿಸಿಬಿಡು, ಹೋಗ್ಬಿಡು ಅಂತೇಳಿ ಯಮ್ಮ ಅಂದ. ಏನೇಪ್ಪ ಇಷ್ಟು ಬುತ್ತಿ ಕಟ್ಟಿ ಕೊಡ್ತೀನಿ, ಸುಮ್ಮನೆ ಅಲ್ಲಿ ತೊಗರಿ ಹೊಲ ಸಂದ್ಬಿಡ್ಲಿ ಎಲ್ಲ ಜವ ಅದು ಕಾಯ್ಕೊಂತಿರಂಗೆ ಸುಮ್ಮನೆ ಇಲ್ಲಿ ಯಾಕೆ ಮನ್ಯಾಗ ಹೋಗ್ತೀನಿ ಬಿಡಪ್ಪ ಅಂದ್ಲ. ಮುದಕ್ಕೆ ಮನೆಗೆ ಯಾಕೆ ಹೋಗ್ತೀನಿ ಬಿಡ ಅಂತೇಳಿ ಇಷ್ಟು ಬುತ್ತಿ ಮಾಡಿಕೊಂಡು ತಾಯಿನ ಹೋಗಿ ಹೊಲಕ್ಕೆ ಬಿಟ್ಟು ಬಂದ. ಹಾಗೇನಾಯ್ತು, ಈ ಗುರುಗಳು ಹೋಗ್ತಿದ್ರು ಶಿಷ್ಯದಾರು. ಮಧ್ಯಾಹ್ನ ಸಮಯ ಆಯ್ತು, ಪ್ರಸಾದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ, ಮತ್ತೆ ಉಂಬೋಗಿಲ್ಲ ಅವರು ಸಾಯಂಕಾಲ ತಕ್ಕನ. ಆಗ ಲಿಂಗ ಪೂಜೆಗೆ ನೀರು ಐತಪ್ಪ, ಶಿಷ್ಯ ಇಲ್ಲಿ ಯಾರನ್ನ ಇಷ್ಟು ದೋಷದ ಯಾವನ್ನ ಇರ್ತಕ್ಕಂಥ ಆ ಖನಿಜ ಸಂಪದ ಅಂದ್ರೆ ತೊಗರಿ ಗುಡ್ಡ ಆಗಲಿ ಅಲಸಂದ್ರ ಗುಡ್ಡ ಆಗಲಿ ಯಾವಾದ್ರೂ ಕೊಡ್ತಾರ, ಇಷ್ಟು ಪ್ರಸಾದ ಮುಂದೆ ಹೋಗ್ಬಿಡೋಣ, ಪೂಜೆ ಇದು ಮಾಡ್ಕೊಂತೇನೆ ನಾನು. ಸರಿ ಗುರುಗಳು ಅಂತೇಳಿ ಅವರು ಶಾಪಾಂಗ ಸಮರ್ಥ ಉಳ್ಳಂಥವ್ರು ಗುರುಗಳು, ಲಿಂಗಾನಿಷ್ಠವಂತರಾಗಿದ್ರು, ಸದಾಚಾರಿಗಳಾಗಿದ್ರು. ಅಲ್ಲಿ ಸ್ನಾನ ಮಾಡಿ ಎಲ್ಲ ವಿವಿಧ ಇಷ್ಟಲಿಂಗವನ್ನು ಹಿಡ್ಕೊಂಡು ಕೈಯ ಪೂಜೆ ಮಾಡಿ ಆ ತದೇಕ ಚಿಂತನೆ ಧ್ಯಾನ ಮಾಡ್ಬೇಕಾದ್ರೆ ಈ ಶಿಷ್ಯ ಹೊಲಗಳು ನೋಡ್ಕೊಂತದಾಗ ಮುದೇಕಿ ಕಾಣಿತು. ಯವ್ವ ಅಂದ, ಏನೇಪ್ಪ ನಮ್ಮ ಗುರುಗಳು ಇವಾಗ ಬಿಟ್ರೆ ಮತ್ತೆ ರಾತ್ರಿ ತನಕ ಊಟ ಇಲ್ಲವ, ಅವರು ಪೂಜೆ ಮಾಡಿದ ಮೇಲೆ ಇಷ್ಟು ಪ್ರಸಾದ ತಗೊಂತ ಒಂದು ಪದ್ಧತಿ ಐತಿ, ನಿನ್ನ ಶಕ್ತಿಯಾನುಸಾರವಾಗಿ
ಇದು ಏನೋ ಮಹಾಪ್ರಸಾದಕ್ಕಾಗಿ ಅವರಿಗೆ ಹಸದ್ ಬಿಟ್ಟು ತೊಗೊಂಡ್ಬಿಟ್ಟು ಕೊಡವ್ವ. ಯಾರು ಬೇಡಂತೀರಪ್ಪ ಗುರುಗಳಿಗೆ ಅಂತೇಳಿ, ನಿನಗೆ ಬೇಕಾದ ಸರ್ಕ ಇಲ್ಲವ ನಾವು ಮುಟ್ಟಂಗಿಲ್ಲ, ನೀನೇ ಹಾಕೊಡೋದ್ರೆ ಆ ಮುದೆ ಕೊದ್ದೀಸಿ ಸಾರ್ದು ಅವ್ರ ಜೋಳಿಗೆಗೆ ಹಾಕಿತ್ತು. ಅವರು ಸೀದಾ ತಾಂಡು ಬಂದು ಶಿಷ್ಯ ನಿಂತ್ಕೊಂಡ ಗುರುಗಳ ಪೂಜೆ ಆಯಿತು. ಆಗ ಆ ಅಜ್ಜಿ ಇಷ್ಟು ಪ್ರಸಾದಕ್ಕಾಗಿ ಕೊಟ್ಟಲು ಗುರುಗಳೇ. ಆಹಾ, ಎಂಥ ಬಂಗಾರದಂಥ ಮುದೇಕಿ ಆ ಮುದೇಕಿ ಅಜ್ಜಿ ನಮಗೆ ಮಹಾಪ್ರಸಾದ ಕೊಟ್ಟು ತೃಪ್ತಿ ಆಯ್ತು ಅಂತೇಳಿ ಗುರುಗಳು ಆ ಅಜ್ಜಿನ ಮನುಷ್ಯನೊಳಗೆ ಧ್ಯಾನ ಮಾಡಿದ್ರು. ಆ ಅಜ್ಜಿನ ಧ್ಯಾನ ಮಾಡುತ್ತದೆ ಮುದೇಕಿ ಹೊಲಕಾಯ್ತಿರ್ತಾರೆ, ದೊಡ್ಡ ಬಂಗಾರ ಕಟ್ಟೆ ಕೂತ್ಕೊಂಡ್ಬಿಡ್ತು. ಅವ್ರ ಆಶೀರ್ವಾದ ಪಾಪ ಅವ್ರು ನೆನೆಸ್ಯಾರ ನೋಡಿ. ಮುದೇಕಿರು ದಾನ ಕೊಟ್ಟಿದ್ದು ಯಾರು ಮಹಾತ್ಮರಾಗಲಿ ಜ್ಞಾನಿಗಳಾಗಲಿ ದೋಷಿಸಿದ್ರ ನೆನೆಸ್ತಾರೆ ಅವರು. ಅವರ ನೆನೆಸಿನ ಒಂದು ಬಯಕೆಯಿಂದ ಇಲ್ಲಿ ಮುದೇಕಿ ಬಂಗಾರ ಕಟ್ಟೆ ಆಗಿಬಿಡ್ತು. ಅವಾಗ ಅವ್ರ ಗುರುಗಳು ಮುಂದೆ ಪ್ರಯಾಣ ಬೆಳೆಸಿದ್ರು. ಬೆಳೆಸಂತಾಡ ಸಾಯಂಕಾಲ ಆಯ್ತು, ಮುದೇಕಿ ಮನೆಗೆ ಹೋಗ್ಲಿಲ್ಲ ಬಂಗಾರ ಕಟ್ಟೆಗೆ ಪಾಪ. ಆಗ ನಮ್ಮಮ್ಮ ಇನ್ನ ಬರಲಿಲ್ಲ, ಹೋಗಿ ಕರ್ಕೊಂಡು ಬರೋ ನಡೆ ಅಂತೇಳಿ ಆಗ ಹೊತ್ತು ಮುಳುಗಿತ್ತು. ಏತಿನ ಕರ್ಕೊಂಡು ಹೊರಕ್ಕೆ ಬಂದ. ಹುಡುಕ್ರು ಎಲ್ಲೆಲ್ಲಿ ಕಾಣಲ್ಲ ಮುದೇಕಿ. ಎಮ್ಮ ಎಲ್ಲಿದಿ ಎಮ್ಮ ಎಲ್ಲಿದಿ ಅಂತೇಳಿ ಮಗ ಕೂಗಿದ ತಮ್ಮ ಇಲ್ಲದಿನ ಬಾರೋ ಇಲ್ಲದಿನ ಬಾರೋ. ಅದು ದೊಡ್ಡ ಬಂಗಾರ ಕಟ್ಟೆಗೆ. ಏನಕ್ಕೆ ನಿನ್ನ ಅವತಾರ, ಏನು ಬಂಗಾರದ ಕಟ್ಟೆ ಆಗ್ಬಿಟ್ಟು ಏನು? ಏನಿಲ್ಲ ತಮ್ಮ, ಯಾರೋ ಒಬ್ರು ಮಹಾತ್ಮರು ಸಾಧುಗಳು ಬಂದಿದ್ರು, ಇಷ್ಟು ಗುರುಗಳಿಗೆ ತೊಗರಿ ಬಿಟ್ಟು ಹಸನ್ ಬಿಟ್ಟು ಕೊಡಂದ್ರು. ಅವ್ರಿಗೆ ಇಷ್ಟು ದಾನ ಮಾಡಿದೆ. ಅವ್ರು ಏನ್ ನೆನೆಸಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ನನಗೆ ಈ ರೂಪ ಆಗಿಬಿಟ್ಟಿದೆ. ಏಮ್ಮ ನೀನು ಇಲ್ಲಿರು ಮಾಡಪ್ಪ, ಜಗಲಿ ಬಿಟ್ಟು ಪೂಜೆ ಮಾಡತ್ತಂತೇಳಿ ಆ ಬಂಗಾರ ಕಟ್ಟಿನ ತಗೊಂಡೋಗಿ ಜಗಲಿ ಬಿಟ್ಟು ಪೂಜೆ ಮಾಡತ್ತ. ನಮ್ಮೊಮ್ಮೇನು ಕಮ್ಮಿ ಅನ್ನೋ ಕಡ್ಲಿ ಅವ ನಮ್ಮಮ್ಮರು ಕರ್ಕೊಂಬರ್ತ ನಾನು ಈಗ ಮನೆಗೆ ಸೊಸೆ ಆಯ್ತು ಕರ್ಕೊಂಬರ್ತ ಅರ್ಜೆಂಟ್. ನಮ್ಮಮ್ಮಂದು ಬಂಗಾರ ಕಟ್ಟಿ ಆದ್ರೆ ನೋಡಿ ನಮ್ಮಮ್ಮ ವಜ್ರದ ಕಟ್ಟಿ ಮಾಡಿಸ್ತಾನೆ. ಈಗ ಹೋದ್ಮೇಲೆ ಏನಮ್ಮ ಬಂದಿ ಯಮ್ಮ ಭಾಳ ದಿನ ಐತೆ, ನಮ್ಮೂರಿಗೆ ಹೋಗೋಣ ಬಾ. ಅಲ್ಲ ಹಬ್ಬೆಲ್ಲ ಏನಿಲ್ಲ ನಿಮ್ಮೂರಿಗೆ ಅದು ಸುಮ್ಮನೆ ಬರೋ ಇಲ್ಲ, ನಮ್ಮ ಹೊಲ ಕಾಯಿ ಬಾ ಅಂತ. ನಿನ್ನ ಹೊಲ ಕಾಯಿ ಕಾರ್ಯಕ್ಕೆ ಬರಕ್ಕೆ ಹೋಗೋಣ ಅಂತ ಬಾ ಬಾ. ತಾಯಿ ಮಗಳು ಡಾಯಕ್ ಬಿದ್ದು ಎಲ್ಲೆಲ್ಲ ಅರ್ಜೆಂಟಾಗಿ ನೀವು ಬಂದೇ ಇರ್ಬೇಕು, ಹೊರತದ್ದು ಕಟ್ಟಿಕೊಂಡು ಹೋಗ. ಅವಾಗ ಏನಾಯ್ತು, ಏನು ಮಗಳು ಕರಿತಾ ಬಿಡ ಅಂತೇಳಿ ಸೀರೆ ಕುಸಿಟ್ಕೊಂಡು ನಡ್ಕಂತ ಹೊಂಟ್ರು. ಎಲ್ಲ ಬುದ್ಧಿ ಕಟ್ಟಿಕೊಟ್ಲು. ಆಗ ಹೊಲ ಕಾಯಕ ಬಿಟ್ಟ ಮೇಲೆ ಅರ್ಥ ಹೋಯ್ತು ಅವರು ಮಹಾತ್ಮರು. ಅವ್ರು ಮತ್ತೆ ಹಿಂಗೆ ಭಿಕ್ಷಾಟನೆ ಮಾಡ್ಕೊಂಡು ಬಂದ್ರು. ಅವಾಗ ಏನಾಯ್ತು, ತಮ್ಮ ಅವತ್ತು ಮುದೇಕಿ ಇಷ್ಟು ದಾನ ಧರ್ಮ ಮಾಡಿ ನಮ್ಗೆ ಪ್ರಸಾದದ ಮಹಾ ತೃಪ್ತಿ ಮಾಡಿದ್ಲು. ಆಗ ಇದರಿಂದ ಸ್ನಾನ ಮಾಡ್ಕೊಂತೀನಿ ಇಲ್ಲ ಗುರುಗಳೇ ಹೋಗಿ ಇಸ್ಕೊಂಡ್ಬರ್ತೀನಿ ನೋಡು, ಅವತ್ತು ಕೊಟ್ಟಾಳ ಇವು ಇಲ್ಲ ಬದಲ್ಲ ಅಂತೇಳಿ ಇದೊಂದು ಕಡೆ ಸಾಧು ಶಿಷ್ಯ. ಇಲ್ಲಿರೋದು ಮುದಕ್ಕೆ ಬೇರೆ, ಆ ಮುದಕ್ಕೆ ಆಗಿರೋದೇ ಬೇರೆ. ಅವಾಗ ಏನಾಯ್ತು, ಅಲ್ಲಿ ಸೀದಾ ಗುರುಗಳು ಆ ಲಿಂಗಾರ್ಚನೆಗೆ ಕುಂತ್ಕೊಂಡ್ರು. ಸೀದಾ ಆ ಸಾಧು ಶಿಷ್ಯ ಬಂದ. ಯವ್ವ ಅವತ್ತು ತೊಗರಿ ಬುಡ್ಡಿ ಅಲಸಂದ ಬುಡ್ಡಿ ಕೊಟ್ಟು ನಮ್ಮ ಗುರುವಿಗೆ ಸಂತೃಪ್ತಿ ಪಡಿಸಿದಿ, ಮತ್ತೆ ಇವತ್ತು ಒಂದಿಷ್ಟು ಕೊಡು, ಅವ್ರ ಪ್ರಸಾದ ತಗೊಂಡು ಮುಂದೆ ಹೋಗ್ತೀವಿ. ನಾಚಿಗಿಲ್ಲ ನಿನಗಂತ ಮುದಕ್ಕೆ ಅಲ್ಲ, ಈಟತ್ರ ಇಷ್ಟು ತಪ್ಪಾಗಿ ಗುರುಗಳಿಗೆ ಅಲಸಂದ ಬುಡ್ಡಿ ತೊಗರಿ ಬುಡ್ಡಿ ಕೊಡೋದು ಬಂದಿ ಅಲ್ಲ, ನೀರಾಗಿ ಬೆಳೆಸಿ ಏನು ಎಲ್ಲ ಹುಚ್ಚು ತೆಗೆದು ರೆಡಿ ಕೊಡೋದಿಲ್ಲ. ಅವ ಯಾವ ಧರ್ಮ ದಾನ ಅಂತಂತ ಹಿಂಗಾಗಿ ನಮ್ಮ ಅಂತರಗಳೆಲ್ಲ ಹಾಳಾಗಿ ರೆಡಿ ಅಂದ್ಬಿಟ್ರು. ಅಯ್ಯೋ ಅಂದ್ಕಾಡು ಏನೋ ಚೇಂಜ್ ಆಗಿಬಿಡುತ್ತೆ ಮುದೇಕಿ. ಶಿಷ್ಯ ಸುಮ್ಮನೆ ಹಾಕಿದ್ದು ಬಡದು ಗಿಡಿದಂತೆ ಆಚರಣೆ ಮಾಡಿದ. ಜೋಳಿಗೆ ಎಗರಿಕೊಂಡು ಸೀದಾ ಬಂದ. ಅವ್ರ ಪೂಜೆ ಆಗಿತ್ತು. ಪೂಜೆ ಆಗತ್ತಡ ಏನಪ್ಪ ಕೊಟ್ಲ ಪ್ರಸಾದ? ಮುದೇಕಿ ಚೇಂಜ್ ಆಗ ಸರ್ ಗುರುಗಳೇ ಅಂದ್ರು. ಮುದೇಕಿ ಆಗಿನ ಮುದೇಕಿ ಎಲ್ಲ ಇದು ಯಾವ್ದು ಬೇರೆ ಮುದೇಕಿ ಇದ್ದಂಗ ಇದೆ, ಭಾಷೆಗೆ ಬೇಯ್ದು ಬಿಡ್ತು. ಅದೇ ಮುದೇಕಿ ಕತ್ತೆ ಮುದೇಕಿ ಅಂದ್ಬಿಟ್ರು ಗುರುಗಳು. ಯಾವಾಗ ಅವ್ರು ಕತ್ತೆ ಮುದೇಕಿ ಅಂದ್ಬಿಟ್ರೆ ಕತ್ತೆ ಆಗಿಬಿಡ್ತೀವಿ. ಒಂದ್ರ ಕಟ್ಟಿ ಮಾಡಕ್ಕಾಗಿ ಆಯಪ್ಪ ಬಾ ಮಗಳು ಕತ್ತೆ ಎಲ್ಲಿ ಹೊಲ್ದ ಸೀದಾ ನಿಮ್ಮಮ್ಮಿಂದ ಬರಲಿಲ್ಲ, ಏನಿಲ್ಲ ಏನಾಗೈತೆ ನೋಡ್ಕೊಂಡು ಕರ್ಕೊಂಬರಮ್ಮ ಅಂತ ಗಂಡ ಕರ್ಕೊಂಡು ಬರ. ಯಮ್ಮ 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 ಎಲ್ಲಿದೆ ಅಂದ್ರೆ ಆ ದರ್ಶಕ ಬರ್ ಕತ್ತೆ ಆದ್ರೆ ಇಲ್ಲೇದಿರಿ ಅಂತ ಅರ್ಥ. ಅದು ಏನ್ ನಿಮ್ಮೊಬ್ಬರು ಅವತಾರ ಅಂತ ಒಂದ್ಸೂರು ಕಟ್ಟಿ ಮಾಡ್ತಂತಂದೆ ಅಲ್ಲ, ನಿಮ್ಮೊಬ್ಬರು ಅವತಾರ ಕತ್ತೆಗೆ ಅಂತ ನೋಡು. ಇದನ್ನ ಮನೆಗಿಟ್ಟು ಪೂಜೆ ಮಾಡಬೇಡ, ಹೆಸರು ಕೊಟ್ಟಿಬಿಡು, ಸೌಳಿರಾಗ ಸರಿ ಅಂತ. ಇದು ಯಾಕಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿರ್ತಕ್ಕಂಥ ದಾನ ಆ ಮಹತ್ವರ ಆಶೀರ್ವಾದದಿಂದ ಯಾವ ರೀತಿಯಾಗಿ ದಾನ ಧರ್ಮದೊಳಗ ಒಂದು ಇರ್ತಕ್ಕಂಥ ಭೇದ ಭಾವನೆಗಳಿರುವಂತೆ ನಾವು ಮಾಡ್ತಕ್ಕಂಥವರಾಗಬೇಕು. ಇಲ್ಲಿ ಕೆಲವು ವರ್ಷಗಳು ಆಗ್ತಕ್ಕಂಥ ಸಂದರ್ಭದೊಳಗೆ ಪೂಜಾದಿಗಳೆಲ್ಲ ಸ್ಥಗಿತಗೊಂಡು ಆಗ ಎಲ್ಲರೂ
ಆಲೋಚನೆ ಮಾಡಿದ್ರು. ಅಧರ್ಮ ಪ್ರಬಲವಾಯಿತು, ಧರ್ಮ ನಷ್ಟ ಆಯಿತು. ಆಸ್ತಿಕತೆ ಭಾವನೆ, ದೇವರಲ್ಲಿ ನಂಬಿಕೆಗಳಿಲ್ಲದಂತೆಯೇ ನಾಸ್ತಿಕತೆ ಬೆಳೆದು ನಿಂತಿತು. ಎಲ್ಲರೂ ದುರ್ವ್ಯಸನಗಳಿಗೆ, ದುರ್ಚಟಗಳಿಗೆ ಗುರಿಯಾಗಿ ತಮ್ಮ ಜನ್ಮಗಳನ್ನು ಅಧೋಗತಿಗೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಮುನಿಗುಂದವರು ಆಲೋಚನೆ ಮಾಡಿದರು. ಮಾಂಗೇಡಿ ಮಂದಿ ಹುಟ್ಟಿ ಮತ್ತ ಕೆಡಿಸರು, ಉಡಾಳ ಮಂದಿ ಊರೊಳಗ ಹಿಡಿಯಲಾದರು, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾಗೋದರು, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾಗೋದರು. ಗಪ್ಪ ಹೊಡಿವ ಅಪ್ಪಗಳೆಲ್ಲ ಹೆಚ್ಚಿಗಾದರು, ಗಪ್ಪ ಹೊಡಿವ ಅಪ್ಪಗಳೆಲ್ಲ ಹೆಚ್ಚಿಗಾದರು. ಮಾಂಗೇಡಿ ಮಂದಿ ಹುಟ್ಟಿ ಮತ್ತ ಕೆಡಿಸರು. ಪುಂಡಾರಿ ಮಂದಿ ಹೋಗಿ ದರುಡಿ ಮಾಡ್ಯರು, ಪುಂಡ ಮಂದಿ ಹೋಗಿ ಚಂಡಿ ಆಡ್ಯರು. ಪುಂಡಾರಿ ಮಂದಿ ಹೋಗಿ ದರುಡಿ ಮಾಡ್ಯರು, ಪುಂಡ ಮಂದಿ ಹೋಗಿ ಚಂಡಿ ಆಡ್ಯರು. ಬಡವನ ಮ್ಯಾಲೆ ಕೀಟ್ಲೆ ಒರೆಸಿ ಕೊರಟಿಗಾರ್ಷರು, ಬಡವನ ಮ್ಯಾಲೆ ಕೀಟ್ಲೆ ಒರೆಸಿ ಕೊರಟಿಗಾರ್ಷರು. ನಾಚಿಗೆ ಎಂಬ ಪಟಗ ಮಾಡಿ ತೆಲಿಗೆ ಸುತ್ತರು, ನಾಚಿಗೆ ಎಂಬ ಪಟಗ ಮಾಡಿ ತೆಲಿಗೆ ಸುತ್ತರು. ಮಾಂಗೇಡಿ ಮಂದಿ ಹುಟ್ಟಿ ಮತ್ತ ಕೆಡಿಸರು. ಓಹೋ ಈಗಿನ ಕಾಲದ ಜನಗಳೆಲ್ಲ ಯಾಂಗದರು, ಬಡವನ ಹೆಂಡತಿ ಚೆಲುವೆ ಇದ್ರೆ ಬಡ್ಡಿ ಕೊಡ್ತಾರೋ. ಈಗಿನ ಕಾಲದ ಜನಗಳೆಲ್ಲ ಯಾಂಗದರು, ಬಡವನ ಹೆಂಡತಿ ಚೆಲುವೆ ಇದ್ರೆ ಬಡ್ಡಿ ಕೊಡ್ತಾರೋ. ಲೆಕ್ಕ ಪತ್ರ ಇಲ್ಲದ ಇವರು ಖಾತೆ ನಡೆಸಾರು, ಲೆಕ್ಕ ಪತ್ರ ಇಲ್ಲದ ಇವರು ಖಾತೆ ನೆನೆಸಾರು. ಹೋತಿನಂಗ ಜೋತುಕೊಂಡು ಇಲ್ಲೇ ಕುಂತಾರು, ಹೋತಿನಂಗ ಜೋತುಕೊಂಡು ಇಲ್ಲೇ ಕುಂತಾರು. ಭವದೋಡು ಬಿಟ್ಟರು. ಮಾಂಗೇಡಿ ಮಂದಿ ಹುಟ್ಟಿ ಮತ್ತ ಕೆಡಿಸಾರು. ಓಹೋ ಗುರುವಿನ ಮಗಾದ ಮ್ಯಾಲೆ ಆಗಿರ್ಬೇಕು, ಅರಿವು ತಿಳಿದು ಮರವಿ ನೋಡು ಬಿಡುವು ಜಾತಕೋ. ಗುರುವಿನ ಮಗಾದ ಮ್ಯಾಲೆ ಆಗಿರ್ಬೇಕು, ಅರಿವು ತಿಳಿದು ಮರವಿ ನೋಡು ಬಿಡುವು ಜಾತಕೋ. ಮರುವು ಎಂಬ ಪರದಿಯನ್ನು ನಾವು ಹರಿಬೇಕು, ಮರುವು ಎಂಬ ಪರದಿಯನ್ನು ನಾವು ಹರಿಬೇಕು. ಗುರು ಮಹಾಂತನ ಕೂಡಿ ಮುಕ್ತಿ ಪಡಿಬೇಕು, ಗುರು ಮಹಾಂತನ ಕೂಡಿ ಮುಕ್ತಿ ಪಡಿಬೇಕು. ಮಾಂಗೇಡಿ ಮಂದಿ ಹುಟ್ಟಿ ಮತ್ತ ಕೆಡಿಸರು, ಉಡಳ ಮಂದಿ ಊರೊಳಗ ಹಿಡಿಯಲಾದರು, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾಗೋದರು, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾಗೋದರು. ಗಪ್ಪ ಹೊಡಿವ ಅಪ್ಪಗಳೆಲ್ಲ ಹೆಚ್ಚಿಗಾದರು, ಗಪ್ಪ ಹೊಡಿವ ಅಪ್ಪಗಳೆಲ್ಲ ಹೆಚ್ಚಿಗಾದರು, ಗಪ್ಪ ಹೊಡಿವ ಅಪ್ಪಗಳೆಲ್ಲ ಹೆಚ್ಚಿಗಾದರು.
ಹೆಚ್ಚಿಗಾದರು ಗಬ್ಬ ಹೊಡಿವ ಹಬ್ಬಗಳೆಲ್ಲ ಹೆಚ್ಚಿಗಾದರು. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ಅಜ್ಞಾನ ಪ್ರಬಲವಾಗಿ ಮತ್ತು ಧರ್ಮ ನಷ್ಟ ಆಗ್ತಕ್ಕಂತಹ ಸಂದರ್ಭದಲ್ಲಿ ಮಹಾತ್ಮನ ಅವತಾರಗಳು. ಆಗ ಎಲ್ಲ ಮುನಿಪುಂಗವರು, ವಶಿಷ್ಠರು, ವಿಶ್ವಾಮಿತ್ರ, ವಾಮದೇವ, ಅಗಸ್ತ್ಯರು, ಗೌತಮರೆಲ್ಲ ಆಲೋಚನೆಗೆ ಬಂದರು. ಈ ಧಾರಾತಲ ಉದ್ಧಾರ ಆಗಬೇಕಾದರೆ, ಧರ್ಮ ಸ್ಥಾಪನೆ ಆಗಬೇಕಾದರೆ ಒಬ್ಬ ಮಹಾತ್ಮನ ಅವತಾರ ಆಗಬೇಕಂತೇಳಿ ಎಲ್ಲರೂ ಆಲೋಚನೆ ಮಾಡಿ ಹೋಗೋಣ ನಡ್ರಿ ಕೈಲಾಸಕ್ಕೆ. ಆಗ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅದೇ ರೀತಿಯಾಗಿ ಮಹಾತ್ಮರು ಜ್ಞಾನಿಗಳ ಅವತಾರ ಆಗಬೇಕಾದ್ರೆ ಪ್ರತಿಯೊಂದು ಯುಗದಲ್ಲಿನೂ ಅಂತ ಒಂದು ಅವತಾರ ಮಿತಿ ಬರ್ತಕ್ಕಂಥವ್ರಿಗೆ ಜ್ಞಾನಿಗಳು ಮಹಾತ್ಮರ ಈ ಧಾರಾತರದಲ್ಲಿ ಎಷ್ಟೋ ಶರಣರು ಶರಣೀಯರು ಆಗೋಗಿಲ್ಲ. ಆಗ ಈ ಒಂದು ಪರಮಾತ್ಮರು ಕೈಲಾಸಕ್ಕೆ ಮುನಿಪುಂಗವರೆಲ್ಲ ಬಂದಾರೆ. ಅಮರಗಣಗಳು ಆತನ ಜೈಘೋಷ ಮಾಡಿಸುತ್ತಾ ಆನಂದ ಅನುಭವದಲ್ಲಿ ಮುಳುಗಿಸ್ತಕ್ಕಂಥವರಾಗಿತ್ತು. ಅಂದ್ರೆ ನಾರದ ಗಾಯನ ಮಾಡ್ತಿದ್ರು, ನಂದಿ ಮಧ್ಯಲೇ ಬಾರುತ್ತಿದ್ದ, ಬುರುಕಿ ಕುಣಿತಿದ್ದ. ಈ ರೀತಿಯಾಗಿರ್ತಕ್ಕಂಥ ಅಮರಗಣಗಳ ಸಪ್ಪಳಕ್ಕೆ ತನ್ನ ಮೇಲೆ ಮೈರ್ದು ತನ್ಮಯನಾಗಿ ಭರತನಾಟ್ಯನಾಗಿ ಪರಮಾತ್ಮನು ತನ್ನ ಸ್ವರೂಪದಲ್ಲೇ ಮಗ್ನನಾಗಿದ್ದ. ಆಗ ಇದನ್ನೆಲ್ಲ ನೋಡಿದ್ರು ಮುನಿಪುಂಗವರು. ಪರಮಾತ್ಮನೇ, ನಿನ್ನ ಸ್ಥಿತಿಗತಿಗಳೇ ಪ್ರಪಂಚದ ಕಡೆ ಇಲ್ಲದಂತೆ ನಿನ್ನ ಸ್ವರೂಪದಲ್ಲಿ ನೀನು ಮಗ್ನನಾಗಿ ಹೋಗಿದೆಯಾ, ಈ ಲೋಕದ ಗತಿ ಏನು ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಅಮರಗಣನ ಅರ್ಪಿಸಿದಾಗ ಏಕದಮ ಸ್ತಂಭಳ ಆ ಮುನಿಪುಂಗವರನ್ನು ನೋಡಿ ಅಮರಗಣಗಳು ನಿಲ್ಲಿಸ್ತಕ್ಕಂಥವರಾದ. ಆಗ ಆ ಮೈ ಮೇಲೆ ಎಚ್ಚರ ಇರತಕ್ಕಂಥ ತನ್ಮಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಕೇಳಿದ, ಏನು ಸಪ್ಪಳ ನಿಲ್ಲಿಸಿದ್ರಿ, ಗಾನ ನಿಲ್ಲಿಸಿದ್ರಿ ಅಂತೇಳಿ ಎಚ್ಚರ ನೋಡಾದಾಗ ಅಮರಗಣಗಳು ಸರ್ಕಂಡ್ರು. ಮುನಿಪುಂಗವರು ಮುಂದೆ ಬಂದರು, ಕೈ ಜೋಡಿಸಿಕೊಂಡು, ಪರಮಾತ್ಮನೇ, ನಿನ್ನ ಸ್ವರೂಪದಲ್ಲಿ ನೀನು ಮಗ್ನ ಹೋದರೆ ಪ್ರಪಂಚದ ಸ್ಥಿತಿಗತಿಗಳೇನು, ಯಾವ ಯಾವ ರೀತಿಯಲ್ಲಿ ಉದ್ಭವರಾಗಿದ್ದಾರೆ ಪ್ರಪಂಚದಲ್ಲಿ, ತಮ್ಮವಿರ್ತಕ್ಕಂಥ ಸಂಪತ್ತನ್ನ ಹಾಳು ಮಾಡಿಕೊಳ್ಳುತ್ತ ಕುಡಿತ ಚಟಗಳಿಗೆ ಗುರಿಯಾಗಿ ತನ್ನ ಜನ್ಮವನ್ನೇ ಹಾಳು ಮಾಡತಕ್ಕಂಥ ಜನಗಳು ಉದ್ಭವರಾಗಿದ್ದಾರೆ. ಭೂತ ಗರತಿಯರನ್ನ ನಡೆಸುತ್ತಾ ತಮ್ಮ ಶೀಲಗಳನ್ನ ಕಳಿತಕ್ಕಂಥ ಜನಗಳು ಉದ್ಭವರಾಗಿದ್ದಾರೆ. ಶಿಶು ಅತ್ಯಂತ ಪಾತಕಿಗಳಾಗಿ ಅಂತ ಜನಗಳು ಉದ್ಭವರಾಗಿದ್ದಾರೆ ಪ್ರಪಂಚದಲ್ಲಿ. ಆ ಒಂದು ಕರ್ಮದಿಂದ ಅವರ ಇರ್ತಕ್ಕಂಥ ಪಾಪಾದಿಗಳಿಂದ ಭೂದೇವಿ ಎಲ್ಲ ಒಂದು ಕುಷ್ಠರೋಗಕ್ಕೆ ಗುರಿಯಾಗಿದ್ದಾರೆ. ಮಹಾತ್ಮನ ಅವತಾರ ಆಗಬೇಕು ಪರಮಾತ್ಮನೇ ಅಂತೇಳಿ ಎಲ್ಲ ಒಂದು ಮುನಿಪುಂಗವರು ಈ ಪ್ರಪಂಚದ ಒಂದು ವರ್ತಮಾನವನ್ನು ತಿಳಿಸಿದಾಗ ಪರಮಾತ್ಮರು ಅಮರ ಗಣಗಳಲ್ಲಿ ಆಗಿರ್ತಕ್ಕಂಥ ಗಣಾಧೀಶ್ವರನನ್ನ ಕಣ್ಣು ಸನ್ನೆ ಮಾಡಿ ಕರೀತಾರೆ. ಆತ ಯಾರು ಎಂಬುದನ್ನು ನುಡಿಯಲ್ಲಿ ತಿಳಿದುಕೊಳ್ಳ. ನಮಿಸಿ ನಿಂದಂ ಕುಮುದ ಶೇಖರ ನಮಿತ ಹರ್ಷದಿನ ಶಿರದೋ ಭ್ರಮರಾಸ್ತವ ನಿಡುತ್ತೆ ಮಾತನಾಡುತ್ತ ನಿಂತು ಕುಮುದ ಶೇಖರ ಭೂಮಿಯ ಜನರ ವಿಮಳ ನೀತಿಯು ನಷ್ಟವಾಗಿದೆ ನಿಮಿಷದೋ ತೊರೆದನೆ ಕದರಹಿತಕ್ಕಾಗಿ ಆಗ ಅವರ ನುಡಿಗಳನ್ನೆಲ್ಲ ಕೇಳಿರ್ತಕ್ಕಂಥ ಪರಮಾತ್ಮರು ಅಮರ ಗಣಗಳಲ್ಲಿ ಗಣಾಧೀಶ್ವರನಾಗಿರ್ತಕ್ಕಂಥ ಕುಮುದ ಶೇಖರ ಆತನನ್ನ ಕಣ್ಣು ಸನ್ನೆ ಮಾಡಿ ಕರೆದ. ಕುಮುದ ಶೇಖರ, ನೀನು ಎಷ್ಟೋ ಒಂದಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡಿ ಆ ತಪಸ್ಸಿನ ಶಕ್ತಿಯನ್ನ ಧಾರಾತಲದಲ್ಲಿ ಯಾರಿಗೂ ಹಂಚದೆ ಬಂದೀಯ. ಇವತ್ತು ಆ ಸಮಯ ನಿನಗೆ ಒದಗೈತೆ.
ಆ ಶಕ್ತಿಯನ್ನ ಈ ಧಾರಾಧಾರದಲ್ಲಿರ್ತಕ್ಕಂಥ ಎಲ್ಲಾ ಜನಗಳಿಗೂ ನಿನ್ನ ಅದು ಶಕ್ತಿ ಉಪಯೋಗವಾಗಲಿ. ಹೋಗು ನಿನ್ನ ಧಾರಾತಲಕ್ಕೆ. ಆಗ ಪರಮಾತ್ಮನ ಪಾದಾರದಿಂದ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಕಣ್ಣೀರಿನಿಂದ ಪಾದವನ್ನು ತಳೆದ. 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ನಾನು ಮತ್ತೆ ಈ ಒಂದು ತಪಸ್ಸನ್ನು ಆಚರಣೆ ಮಾಡಿಕೊಂಡು ಯಾವ ಇರ್ತಕ್ಕಂಥ ಕರ್ಮಾದಿಗಳನ್ನು ದೂರ ಮಾಡಿ ಇವತ್ತು ನನ್ನ ಕೈಲಾಸಕ್ಕೆ ನಾನು ಬಂದೀನಿ ಪರಮಾತ್ಮನೇ. ಆದರೂ ಮಗನ ಮೇಲೆ ಮಮತೆ ಇಲ್ಲದಂತೆ ಇಷ್ಟು ಕಷ್ಟವನ್ನು ಅನುಭವಿಸಿ ಬಂದಂತ ನನಗೆ ಮತ್ತೆ ಈ ಭವರೋಗಕ್ಕೆ ಯಾಕೆ ನುಗ್ತೀಯ? ಒಳ್ಳೆ ತಂದೆ ನನ್ನನ್ನು ಕಾಪಾಡಂತಂದಾಗ, ಇಲ್ಲಪ್ಪ ಹೋಗು, ನಿನ್ನ ಶಕ್ತಿ ಜಗತ್ತಿಗೆ ಆಗಬೇಕು, ನಿನ್ನ ಉದ್ಭವ ಪ್ರಪಂಚದಲ್ಲಿ ಆಗಬೇಕು, ಹೋಗು ಅಂತೇಳಿ ಆಗ ಆ ಒಂದು ಕುಮುದಶೇಖರನಿಗೆ ಆಶೀರ್ವಾದದ ಮೂಲಕ ಅನುಭವವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ನೀನು ಎಲ್ಲಿ ಇರ್ತೀಯೋ ಅಲ್ಲಿ ಪಾರ್ವತಾ ದೇವಿ ಕೂಡ ಹೇಳ್ತಾಳೆ, ನೀನು ಎಲ್ಲಿ ಕರೆದಾಗ ನಾನು ಬರ್ತೀನಿ ಅಪ್ಪ, ಹೋಗು, ನಿನಗೇನು ಚಿಂತೆ ಇಲ್ಲ. ನಿನ್ನ ಪೂಜೆ ಮಾಡಿದ್ರೆ ನನ್ನ ಪೂಜೆ ಮಾಡಿದಂತೆ, ನಿನ್ನ ಧ್ಯಾನ ಮಾಡಿದ್ರೆ ನನ್ನ ಧ್ಯಾನ ಮಾಡಿದಂತೆ, ನಿನ್ನ ಸ್ತುತಿ ಮಾಡಿದ್ರೆ ನನ್ನ ಸ್ತುತಿ ಮಾಡಿದಂತೆ ಕುಮುದಶೇಖರ ಹೋಗು ಅಂತೇಳಿ ಕೈಲಾಸದಲ್ಲಿ ಆಶೀರ್ವಾದದ ಮೂಲಕ ಆ ಕುಮುದಶೇಖರನಿಗೆ ಆಶೀರ್ವಾದ ಮಾಡಿದಾಗ, ಆದರೆ ಒಂದು ಮಾತು ತಿಳ್ಕೊ, ನಿನ್ನ ಒಂದಿರ್ತಕ್ಕಂಥ ಜೀವನ ಎಲ್ಲಿ ಉದ್ಭವ ಆಗಬೇಕು, ಎಲ್ಲಿ ಸೃಷ್ಟಿ ಆಗಬೇಕೆಂಬುದನ್ನು ಹೇಳ್ತೀನಿ ಕೇಳಂತೇಳಿ ಆಗ ರಾಯಚೂರು ಜಿಲ್ಲಾ ಗಂಗಾವತಿ ಪ್ರಾಂತದೊಳಗೆ ಬರ್ತಕ್ಕಂಥ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಮಳ್ಳಿ ಹೊಸಗೇರಿ ಎಂಬತಕ್ಕಂಥ ಗ್ರಾಮ, ಅಲ್ಲಿ ಮಹಾನ್ ಸಾಧ್ವಿ ಶಿರೋಮಣಿಗಳಾಗಿರ್ತಕ್ಕಂಥ ಭಕ್ತ ಗ್ರಣ್ಯರಾಗಿರ್ತಕ್ಕಂಥ ಶಂಕರಪ್ಪ ಶಾಂತಮ್ಮ ಅಂತಕ್ಕಂಥ ಹಾಲಮತದ ದಂಪತಿಗಳು ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡು, ಅಲ್ಲಿಂದ ನಿನ್ನ ಮುಂದಿನ ಕಾರ್ಯ ಸಾಗಲಪ್ಪ, ಹೋಗು, ಚಿಂತೆ ಮಾಡಬೇಡ ಅಂತೇಳಿ ಕುಮುದಶೇಖರರಿಗೆ ಪರಮಾತ್ಮನ ಆಜ್ಞಾನುಸಾರವಾಗಿ ಆಶೀರ್ವಾದ ಮಾಡಿದ. ಆಯ್ತಪ್ಪ ಅಂತೇಳಿ ಇನ್ನು ಪರಮಾತ್ಮನಿಗೆ ಮರು ಉತ್ತರ ಕೊಡದಂತೆ ಆಗ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಕಾಯುವ ಭಾರ ನಿನ್ನದು ತಂದೆ, ಇಲ್ಲ ಹೋಗು, ಏನು ಚಿಂತೆ ಮಾಡಬೇಡ ಅಂತೇಳಿ ಆತನಿಗೆ ಆಶೀರ್ವಾದ ಮಾಡಿದ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಈ ಒಂದು ಕ್ಷೇತ್ರಗಳು ಯಾವ ಯಾವ ರೀತಿಯಾಗಿ ಈ ಭಾರತ ಮಾತೆಯ ಖನಿಜ ಸಂಪತ್ತುಗಳನ್ನು ಬೆಳತಕ್ಕಂಥವಳಾಗಿದ್ದಾಳೆ ಎಂಬುದನ್ನು ತಿಳಿದುಕೊಳ್ಳೋಣ. ತೆರಳು ನೀ ಭಾರತಕ್ಕೆ ಸ್ವಗದಿಂ ಮೇರವ ಕರ್ನಾಟಕ ಸಲಿಂ ದರದ ಗಂಗಾವತಿಯ ಪ್ರಾಂತದ ಕಳೆರುವ ಗ್ರಾಮ ಮೆರವದದು ಮಳ್ಳಿ ಹೊಸಕೇರಿಯೋ ಚೆರಿಪುದಲ್ಲಗೆ ಸಾವಧಾನದೇ ದೊರೆಬರಲ್ ಮಾತಾ ಪಿತರ್ ಶಾಂತಮ್ಮ ಶಂಕರಪ್ಪರು ಶಾಂತಮ್ಮ ಶಂಕರಪ್ಪರು ಆಗ ಆ ಒಂದಿರ್ತಕ್ಕಂಥ ಹಾಲಮತದ ದಂಪತಿಗಳು ಅಂದರೆ ಹಾಲಿನಂತ ನೆಡೆಗಳು, ಹಾಲಿನಂತ ನುಡಿಗಳಾಗಿ ಎಲ್ಲರಿಗೆ ಬೇಕಾಗಿ ಬಾಳಿರ್ತಕ್ಕಂಥವರು ಶಾಂತಮ್ಮ ಶಂಕರಪ್ಪ. ಅದೇ ರೀತಿಯಾಗಿ ಎಲ್ಲಿ ಗುರುಗಳ ದರ್ಶನ ಇತ್ತೋ, ಎಲ್ಲಿ ಮಹಾತ್ಮರ ದರ್ಶನ ಆಗುತ್ತೋ, ಎಲ್ಲಿ ಪುರಾಣ ಪ್ರವಚನಗಳು ನಡೀತಾವೋ, ಎಲ್ಲಿ ಶಾಸ್ತ್ರ ನಡೀತೋ, ತಾನು ಹೋಗೋದಲ್ಲದೆ ತನ್ನ ಜೊತೆಗಿರ್ತಕ್ಕಂಥ ಗೆಳತಿಯರನ್ನು ಕರ್ಕೊಂಡು ಹೋಗ್ತಿದ್ಲು. ಅಕ್ಕಪಕ್ಕದ ಮನೆಯಲ್ಲಿ ಬರ್ರಿ ಹೋಗೋಣ್ರಿ, ಈ ರೀತಿಯಾಗಿ ಎಲ್ಲರನ್ನೂ ಅನುಭವದ ಮೂಲಕ ತಿಳಿಸ್ತಿದ್ಲು ಶಾಂತಮ್ಮ. ಅಂತ ಒಂದು ಜ್ಞಾನಿ ಅನುಭವಿ ಆಗಿತ್ತು. ಆದ್ರೆ ಎಲ್ಲಿಗೆ ಹೋಗ್ತೀರಂತಂದ್ರೆ ಬೇಡ ಅಂತಿದ್ದಿಲ್ಲ. ಅಂತೆ ಶಾಂತ ಸ್ವರೂಪದವಳು ಶಾಂತಮ್ಮ ಶಂಕರಪ್ಪನ ರೀತಿಯಲ್ಲಿ ಶಂಕರಪ್ಪನ ಇರ್ತಕ್ಕಂಥವರಾದ ಸತಿಪತಿಗಳು. ಆಗ ಹೀಗೆ ಒಂದು ಇರ್ತಕ್ಕಂಥ ಸಂದರ್ಭದೊಳಗ ಎಲ್ಲರಿಗೂ ಆನಂದರಾಗಿ, ಎಲ್ಲ ಮತದವರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಒಂದು ಬಂಧುಗಳಾಗಿ ಬದುಕಿದ್ರು ಹಾಲುಮತದವರಾಗಿ ಶಂಕರಪ್ಪ ಮತ್ತು ಶಾಂತಮ್ಮ. ಹಾಗೇನಾಯಿತು, ಹಿಂಗೆ ಕಾಲಾನುಗತವಾಗಿ ಸಾಗ್ತಾ ಬಂತು. ಈ ಜ್ಯೋತಿ ಸ್ವರೂಪನಾಗಿ ಇಡೀ ಭಾರತ ಮಾತೆಯನ್ನು ನೋಡ್ತಿದ್ದಾರೆ. ತಾಯಿ ಮೊಟ್ಟ ಮೊದಲಿಗೆ ಭಾರತ ಮಾತೆಗೆ ನಮನಗಳನ್ನು ಅರ್ಪಿಸಿದ. ತಾಯಿ, ನಿನ್ನ ಒಡಲಲ್ಲಿ ಎಷ್ಟು ಖನಿಜ ಸಂಪತ್ತುಗಳನ್ನು ಬೆಳೆತಿದ್ದಿ, ಭತ್ತ, ಮಾವು, ಬಾಳೆ, ತೆಂಗು, ಈ ರೀತಿಯಾಗಿ ಕಪ್ಪುಗಳಿಂದ ಸುಗ್ಗರಿಸದೆ ನಿನ್ನ ಭಾರತ ಮಾತೆಯ ಇರ್ತಕ್ಕಂಥ ಒಡಲಲ್ಲಿ ಇಷ್ಟು ಖನಿಜ ಸಂಪತ್ತುಗಳನ್ನು ಬೆಳೆದು ನಮ್ಮ ಕರ್ನಾಟಕ ದೇಶದೊಳಗ ಮುಖ್ಯವಾಗಿ ರಾಯಚೂರು, ಬಳ್ಳಾರಿ,
ಇಂತಿಂಥ ಪ್ರಾಂತಗಳನ್ನ ನಾನು ಜ್ಯೋತಿ ಸ್ವರೂಪದಲ್ಲಿ ನೋಡ್ತಾ ನೋಡ್ತಾ ಬರ್ತಕ್ಕಂಥನಾಗಿದ್ದಾನೆ. ಆಗ ಎಲ್ಲಾ ಒಂದು ಇರ್ತಕ್ಕಂಥ ವಿಶಾಲವಾದ ಈ ಸೃಷ್ಟಿ ಸೊಬಗನ್ನು ನೋಡಿ ಭಾರತ ಮಾತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಅರ್ಪಿಸಿದ ಗವಗಳ ಪದಾರ್ಥರ ಮತ್ತು ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಜನ್ಮಭೂಮಿ. ಶಿವಗಂಗೆ ಬಂದ ಭೂಮಿ, ಗೌತಮನ ಜನ್ಮಭೂಮಿ. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಜನ್ಮಭೂಮಿ. ಕಾವೇರಿ ಗೋದ ಗಂಗಾ ನದಿಯ ಮನ ಕೃಷ್ಣ ತುಂಗಾ. ಕಾವೇರಿ ಗೋದ ಗಂಗಾ ನದಿಯ ಮನ ಕೃಷ್ಣ ತುಂಗಾ. ಮಹಾದೇವಿಯ ಅಕ್ಕನಿಂದ ಹೆಸರಾಂತ ಜನ್ಮಭೂಮಿ. ಮಹಾದೇವಿಯ ಅಕ್ಕನಿಂದ ಹೆಸರಾಂತ ಜನ್ಮಭೂಮಿ. ಇದು ಪುಣ್ಯ ಭರತ ಭೂಮಿ. ಪರಮಾತ್ಮ ಪರಮಹಂಸ ಗಾಂಧೀಜಿಯವರ ಹಂಸ. ಪರಮಾತ್ಮ ಪರಮಹಂಸ ಗಾಂಧೀಜಿಯವರ ಹಂಸ. ಭಗವಾನ ರಾಮಚಂದ್ರ ಬೆರೆದಿರುವ ದಿವ್ಯ ಭೂಮಿ. ಭಗವಾನ ರಾಮಚಂದ್ರ ಬೆರೆದಿರುವ ದಿವ್ಯ ಭೂಮಿ. ಇದು ಪುಣ್ಯ ಭರತ ಭೂಮಿ. ಆಚಾರವೇಂದ್ರ ನರೇಂದ್ರ, ವಿಚಾರವೇಂದ್ರ ನರೇಂದ್ರ. ಆಚಾರವೇಂದ್ರ ನರೇಂದ್ರ, ವಿಚಾರವೇಂದ್ರ ನರೇಂದ್ರ. ಬಸವಣ್ಣ ಯೋಧರೆಲ್ಲ ಪಡೆದಿರುವ ದಿವ್ಯ ಭೂಮಿ. ಬಸವಣ್ಣ ಯೋಧರೆಲ್ಲ ಪಡೆದಿರುವ ದಿವ್ಯ ಭೂಮಿ. ಇದು ಪುಣ್ಯ ಭರತ ಭೂಮಿ. ಸ್ವಾತಂತ್ರ್ಯ ಸಮರ ವೀರ ನೇತಾಜಿ ಗಾಂಧಿ ಸಮರ. ಸ್ವಾತಂತ್ರ್ಯ ಸಮರ ವೀರ ನೇತಾಜಿ ಗಾಂಧಿ ಸಮರ. ಸ್ವಾತಂತ್ರ್ಯ ಯೋಧರೆಲ್ಲ ಬಲಿದಾನಗೈದ ಭೂಮಿ. ಸ್ವಾತಂತ್ರ್ಯ ಯೋಧರೆಲ್ಲ ಬಲಿದಾನಗೈದ ಭೂಮಿ. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ. ಶಿವಗಂಗೆ ಬಂದ ಭೂಮಿ, ಗೌತಮನ ಜನ್ಮಭೂಮಿ. ಶಿವಗಂಗೆ ಬಂದ ಭೂಮಿ, ಗೌತಮನ ಜನ್ಮಭೂಮಿ. ಗೌತಮನ ಜನ್ಮಭೂಮಿ, ಗೌತಮನ ಜನ್ಮಭೂಮಿ. ಆಗ ಇಂಥ ಒಂದು ಖನಿಜ ಸಂಪತ್ತುಗಳನ್ನ ಬೆಳೀತಕ್ಕಂಥ ಭಾರತ ದೇಶವನ್ನ ಅದರೊಳಗೆ ಬರ್ತಕ್ಕಂಥ ಕರ್ನಾಟಕದ ಒಂದು ಪ್ರಾಂತವನ್ನು ನೋಡಿ ಬಹಳ ಆನಂದವುಳ್ಳವನಾಗಿ ಜ್ಯೋತಿ ಸ್ವರೂಪದಲ್ಲಿ ಬರ್ತಕ್ಕಂಥವಾದ ಸೋಮಶೇಖರ ಇಂಥ ಎಲ್ಲರಿಗೂ ಆನಂದದಾಯಕರಾಗಿ ಎಲ್ಲರಿಗೂ ಒಂದಾಗಿ ಬಾಳ್ತಿದ್ರು ಆಗಬದ್ಧದವರಾಗಿರ್ತಕ್ಕಂಥ ಶಾಂತಮ್ಮ ಮತ್ತು ಶಂಕರಪ್ಪ. ಅದೇ ರೀತಿಯಾಗಿ ಆ ಒಂದು ಗ್ರಾಮದಲ್ಲಿ ಒಂದು ಬಸವ ಪುರಾಣವನ್ನ ಜರುಗಿಸಿ, ಬಸವಣ್ಣನ ದೇವಸ್ಥಾನದೊಳಗೆ ಶಿವಪುರಾಣ ಜರುಗಿಸಿದ್ರು. ಆ ಶಿವಪುರಾಣ ಬಸವಣ್ಣ ದೇವರ ಗುಡಿಯಲ್ಲಿ ಜರಿಸಿರ್ತಕ್ಕಂಥ ಸಂದರ್ಭದಲ್ಲಿ
ಎಲ್ಲರನ್ನ ಕರ್ಕೊಂಡು ದಿನನಿತ್ಯವಾಗಿ ಹೋಗ್ತಿದ್ಲು ಶಾಂತಮ್ಮ. ಹೋಗಿ ಎಲ್ಲರಿಗೂ ಆ ಪ್ರಸಾದ ನಡೀತಿತ್ತು. ಆಗ ಇದರಂಗ ಬರ್ತಕ್ಕಂಥ ದಿನಗಳು ಕಳೆದ ಮೇಲೆ ಒಂದು ದಿನ ಬಂದ ಸನ್ನಿವೇಶ ಏನು ಬಂದು ಮೃಕಂಡರು ಮತ್ತು ಮರುದ್ವತಿ. ಆ ಮೃಕಂಡರ ಮತ್ತು ಮರುದ್ವತಿಯ ಮನೆ ಗುರುಗಳು ನಾರದರು. ಹಿಂಗಿರ್ತಕ್ಕಂಥ ಸಂದರ್ಭದೊಳಗೆ ಅವತ್ತಿನ ಸನ್ನಿವೇಶ ಶಾಂತಮ್ಮ ಬಹಳ ಒಂದು ಸಂತೋಷ ಶ್ರದ್ಧೆಯಿಂದ ಆ ಒಂದು ಕಥೆನ ಕೇಳ್ತಿದ್ವಿ. ಅದು ಏನು ಬಂತು, ಆ ಒಂದು ಮರುದ್ವತಿಗೆ ಮಕ್ಕಳಿರ್ತಿಲ್ಲ. ಗಂಗಾ ನದಿಗೆ ಮೃಕಂಡರು ಹೋಗಿದ್ರು. ಭವತಿ ಭಿಕ್ಷಾ ದೇಹಿ ಅಂತ ಬೇಡಿದರು. ಆಗ ಗುರುಗಳು ಬಂದಾರೆ, ಮನೆ ಗುರುಗಳು ಅಂತೇಳಿ ಇಷ್ಟು ಭಿಕ್ಷೆಯನ್ನು ತೆಗೆದುಕೊಂಡು ಆ ನಾರದರಿಗೆ ನೀಡೋಕೆ ಬಂದಾಗ ನಾರದರು ನೋಡಿದ್ರು ಮೃಕಂಡ ಹೆಂಡು ತೆಗೆದುಕೊಂಡು ಮರುದ್ವತಿನ ತಳಗ ಮ್ಯಾಗ ನೋಡಿ, ಏ ಪಂಜೆ, ನೀನು ಮಕ್ಕಳಿಲ್ಲದವಳು, ನಿನ್ನ ಬರಡು ಜೀವನ ನಿಂದು, ಆದ್ರ ನೀನು ಉಂಡು ಎಂಜಲ ಪತ್ರೊಳೆ ಹೆಂಗ ಬಿಸಿಯಾಡ್ತಾರ ನಿನ್ನ ಬಾಡಿ ಎತ್ತಿ ದುಡಿದಾಗ ನಿನ್ನ ಜೀವನ ಆಯ್ತು. ಇಂಥ ಒಂದು ಬ್ರಹ್ಮಚಾರಿಗೆ ಮಕ್ಕಳಿಲ್ಲದವಳ ಭಿಕ್ಷೆ ಸಲ್ಲೋದಿಲ್ಲ ಅಂತೇಳಿ ಗೈದು ಭಿಕ್ಷೆನ ಅಲ್ಲಿ ಬಿಸಾಡಿಬಿಟ್ರು. ಆಗ ಹೆಣ್ಣಿನ ಜೀವನ ಕಣ್ಣೀರಿನಿಂದ ತೊಳೆದಳು. ಪರಮಾತ್ಮನೇ, ನನ್ನ ಹೃದಯಕ್ಕೆ ಕಬ್ಬಿಣದ ಸಲಾಕೆಯಂತೆ ಗುರುಗಳು ಇವತ್ತು ನನಗೆ ತುಚ್ಛವಾದ ನುಡಿಗಳನ್ನು ನುಡಿದರು. ಆದರೆ ಇಂಥ ಬರಡು ಜೀವನ ಕೊಡೋದಕ್ಕಿಂತ ಅಡವಿಯೊಳಗೆ ಒಂದು ಗಿಡವಾಗಿ ಹುಟ್ಟಿಸಿದ್ರೆ 10 ಮಂದಿ ನೆರಳು ಕೊಟ್ಟು ನನ್ನ ಜೀವನವನ್ನ ಸಫಲ ಮಾಡಿಕೊಳ್ತಿದ್ದೆ. ಈ ಬಂಜೆ ಅಂತಕ್ಕಂಥ ಈ ಸೊಲ್ಲನ್ನ ಪ್ರಪಂಚದೊಳಗ ನನಗೆ ಯಾಕೆ ತಂದೆ ಅಂತೇಳಿ ದುಃಖ ಮಾಡ್ತಾ ಹತ್ಕೊಂತ ಮರಿಕೊಂಡಿದ್ದಾಳ. ಏನಾಗುತ್ತೆ ಕವಗಳು ಪದಾರ್ಥ ಬಾಳ್ಯಾದ ತರ ಜನುಮ ಬಾಡಿಗೆ ಎತ್ತು ದುಡಿದಾಗ ಬಾಡಿಗೆ ಎತ್ತು ದುಡಿದಾಗ ಬಾಳೆಲೆಯ ಹಸುಂಡು ಬೀಸಿ ಹೊಗದಾಗ ಹಸುಂಡು ಬೀಸಿ ಹೊಗದಾಗ ಬಾಲಕಾರಿಲ್ಲದ ಬಾಳ್ಯಾದ ತರ ಜನುಮ ಬಾಡಿಗೆ ಇತ್ತು ದುಡಿದಾಗ ಬಾಡಿಗೆ ಇತ್ತು ದುಡಿದಾಗ ಬಾಳೆಲೆಯ ಹಸುಂಡು ಬೀಸಿ ಹೊಗದಾಗ ಹಸುಂಡು ಬೀಸಿ ಹೊಗದಾಗ ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೆಗೆ ಕಿಳಿಕೂತ ಟೊಂಗೆ ಟೊಂಗೆಗೆ ಕಿಳಿಕೂತ ಹೇಳ್ಯಾವ ಬಂಜಿ ನಿನ್ನ ಬದುಕು ಹೆರಬರಿಗೆ ಬಂಜೆ ನಿನ ಬದುಕು ಹೆರಬರಿಗೆ ಬಾಲಕಾರಿಲ್ಲದ ಬಾಳ್ಯಾದ ತರ ಜನುಮ ಬಂಜೆಯ ಮನಿಯೊಳಗ ಬಂಗಾರದ ಒಳಕಲ್ಲ ಬಂಜೆಯ ಮನಿಯೊಳಗ ಬಂಗಾರದ ಒಳಕಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಾನೋಮಿ ಬನ್ನಿ ಮುಡಿಯಾಕ ಮಗನಿಲ್ಲ
ಹೊರಲಾರೆ ಬಂಜಂಬ ಶಬ್ದ ಹೊರಲಾರೆ ಬಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲೆ ಅಂಗಿನ ಬಾನ ಉಣಲಾರೆ ಅಂಗಿನ ಬಾನ ಉಣಲಾರೆ ಬಾಲಕಾರಿಯಾದ ಬಾಳ್ಯಾದ ತನ ಜನ್ಮ ಸಂಜೀನಿ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜೀನಿ ಹುಟ್ಟಲಿ ಮುಂಜಾನೆ ಸಾಯಲಿ ಪಂಜಂಬ ಸೊಲ್ಲ ಬಿಡಿಸಯ್ಯ ಪಂಜಂಬ ಸೊಲ್ಲ ಬಿಡಿಸಯ್ಯ ಶಿವನೇ ಜೋಡೆರಡು ಕಾಯ ವರಸೇನ ಜೋಡಿರೆಡು ಕಾಯ ವರಸೇನ ಬಾಲಕಾರಿಯಾದ ಬಾಳ್ಯಾದ ತರ ಜನ್ಮ ಬಾಡಿಗೆ ದುಡಿದಂಗ ಬಾಡಿಗೆ ದುಡಿದಾಗ ಬಾಳೆಯ ಹಸುಂದು ಬೀಸಿ ಭಗದಾಗ ಹಸುಂದು ಬೀಸಿ ಭಗದಾಗ ಹಸುಂದು ಬೀಸಿ ಭಗದಾಗ ಆಗ ಮರುತ್ವತಿ ಪರಮಾತ್ಮನೇ ನನಗ ಅಡವಿಯೊಳಗ ಒಂದು ಗಿಡವಾಗಿ ಹುಟ್ಟಿಸಿದರೆ 10 ಜನಗಳಿಗೆ ನಾನು ನೆರಳು ಕೊಟ್ಟು ನನ್ನ ಜನ್ಮನ್ನ ಸಫಲ ಮಾಡಿಕೊಳ್ತಿದ್ದೆ. ಈ ಒಂದು ಮಕ್ಕಳಿಲ್ಲದ ಒಂದು ಬಾಳು ನನ್ನ ಬಾಳು ಬಂಜೆಯ ಬಾಳು ಬರಡು ಜೀವನ ಆಯಿತು ಅಂತೇಳಿ ಹತ್ಕೊಂತ ಆ ಒಂದು ಭೂಮಿಯೊಳಗ ಮಲ್ಕೊಂಡು ನದಿಗೆ ಹೋಗಿರ್ತಕ್ಕಂಥ ಗಂಗಾ ನದಿ ಸ್ನಾನಕ್ಕೆ ಹೋದಂತ ಆ ಮೃಕಂಡರು ಬಂದು ನೋಡ್ತಾರೆ ಅಥವಾ ಮಕ್ಕಳಿದ್ಲು ದೇವಿ ಏನಾಯ್ತು ಎದಕ್ಕೆ ಅಳ್ತದಿ ಆಗ ಅಳತಕ್ಕಂಥ ಹೆಂಡತಿಯನ್ನ ಸಂತೈಸಿದ ಸ್ವಾಮಿ ಈ ಪ್ರಪಂಚ ಮಕ್ಕಳಿಲ್ಲದವರಿಗೆ ಒಂದನೇ ಮೋಕ್ಷ ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಏನು ಎರಡನೇ ರುಚಿ ಮೋಕ್ಷಕ್ಕೂ ಮಕ್ಕಳಿಗೆ ಸಂಬಂಧನೇ ಇಲ್ಲ ಮೋಕ್ಷನೇ ಬೇರೆ ಮಕ್ಕಳನ್ನೇ ಬೇರೆ ಮತ್ತೆ ಎದಕ ಬಂಜೆ 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 ಅಂತೇಳಿ ಈ ಜಗತ್ತು ನಮಗ ಒಂದು ಪಟ್ಟವನ್ನ ಕಟ್ಟುತ್ತಾ ಬರಡು ಜೀವನ ನನ್ನ ಜೀವನ ಆಯ್ತಲ್ಲ ಸ್ವಾಮಿ ಅಂತೇಳಿ ಆ ಮರುದ್ವತಿ ಆ ಗಂಡನ ಮೃಕಂಡನ ಪಾದ ಹಿಡಿದು ಭಕ್ತಿಯಿಂದ ಹಳ್ಳ ಕಟ್ಟಿದ್ಲು. ಬುಜ್ಜಿ ಸಮಯ ಇಲ್ಲ, ಪರಮಾತ್ಮನ ಕೃಪೆ ಇಲ್ಲ ನಮಗ, ಅದಕ್ಕೆ ಮಕ್ಕಳಾಗಿಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ಸೋಮವಾರ ಐತೆ, ಆ ಸೋಮವಾರ ಒಂದು ವ್ರತವನ್ನು ಮಾಡೋಣ, ಆತನ ಮೆಚ್ಚುಗೆಯಿಂದ ಒಂದು ಪುತ್ರ ಸಂತಾನ ಪಡ್ಕೊಳ್ಳೋಣ ಅಂತೇಳಿ ಮರುದ್ವತಿ ಮತ್ತು ಮೃಕಂಡರು ಏನು ಮಾಡಿದ್ರು, ಒಂದು ಲಿಂಗವನ್ನ ಇಟ್ಟು ಪೂಜೆ ಮಾಡಿ ಮಾರ್ಕಂಡೇಯನನ್ನ ಪಡೆದುಕೊಂಡ್ರು ಎಂಬ ಕಥೆನ ಅವತ್ತಿನ ಒಂದು ಸನ್ನಿವೇಶ ಶಿವಪುರಾಣದೊಳಗೆ ಬಂದಿತ್ತು. ಆಗ ಜೀವನದಲ್ಲಿ ಗಂಡನೇ ಒಂದು ದೈವ, ಗಂಡನೇ ನನಗೆ ಸರ್ವಸ್ವ, ಗಂಡನೇ ನನಗೆ ಆಪ್ತನು, ಗಂಡನೇ ನನಗೆ ಮಗುವಿದ್ದಂತೆ ಅಂತ ತಿಳ್ಕೊಂಡಿದ್ದು ಶಾಂತಮ್ಮ. ಅವತ್ತು ಯಾವಾಗ ಈ ಕಥೆ ಕೇಳಿದ್ರೋ ಅಪಾರ ದುಃಖ ಪ್ರಾರಂಭ ಆಯಿತು. ಶಿವನೇ ಎಲ್ಲ ಕೊಟ್ಟಿ ಸಂಪತ್ತು, ಒಂದು ಶಿವನಂತೆ ಶಂಕರನಂತೆ ನನಗೆ ಪತಿಯನ್ನು ಕೊಟ್ಟಿ, ಜೀವನದಲ್ಲಿ ಸಾಕಷ್ಟು ಅನುಭವವನ್ನ ಕೊಟ್ಟಿ, ಆದರೆ ನನಗೊಂದು ಮಗನ ಇದ್ದಿದ್ರೆ, ಒಂದು ಸಂತಾನ ಇದ್ದಿದ್ರೆ ನನ್ನ ಜೀವನ ಪಾವನ ಆಗ್ತಿತ್ತಂತೇಳಿ ಆಗ ಕಣ್ಣೀರು ವರ್ಷಗೋತ ಕೂತ್ಕೊಂಡ್ಲು ಶಾಂತಮ್ಮ. ಮನೆಗೆ ಪ್ರಾಣ ಬಿದ್ದು ಮನೆಗೆ ಬಂದ್ಲು, ಗಂಡಗ ಹೇಳಿದ್ಲು. ಮೃಕಂಡರು ಮರುದ್ವತಿ ಈ ರೀತಿಯಾಗಿ ವ್ರತ ನೇಮ ಮಾಡಿ ಒಂದು ಪುತ್ರ ಸಂತಾನ ಪಡ್ಕೊಂಡಾರ. ನಾವಾದ್ರೂ ಒಂದು ಆಚರಣೆ ಮಾಡಿ ಭಕ್ತಿಯಿಂದ ಬೇಡಿಕೊಳ್ಳೋಣ, ಪರಮಾತ್ಮನ ಕೃಪೆ ಆದ್ರೆ ಹಾಕ್ಬೋದು. ಹುಚ್ಚಿ, ಎಲ್ಲಿ ನಿನ್ನ ಭಕ್ತಿ, ಎಲ್ಲಿ ನಿನಗೆ ಪುತ್ರ ಸಂತಾನ, ಅದು ಆ ಮುಗಿದು ಹೋದ ಕಥೆ.
ಕತೆ. ಭೃಖಂಡರು ಮರುದ್ವತಿ ಅಂದ್ರೆ ಆಗಿನ ಒಂದು ಕತೆ ಅದು. ಆದರೆ 65 ವರ್ಷ ನನಗೈದೆ ಅವ, 50 ವರ್ಷ ನಿನಗ ತುಂಬಿ ಅವ. ಆದರೆ ಸಾವಿನ ದವಡಿಯಲ್ಲಿರುವ ಪರಿಸ್ಥಿತಿ ನಮ್ಮದೈತೆ. ಈಗ ನಿನಗ ಪುತ್ರ ಅಪೇಕ್ಷೆ ಬಂತನು ಎಂದಿಲ್ಲದ ಇಂದು. ಇಲ್ಲ ಸ್ವಾಮಿ, ಮಾಡೋಣ. ಆದ್ರೂ ಕೂಡ ಶಾಂತಮ್ಮಳ ಮಾತು ಮೀರ್ತಿದ್ದಲ್ಲ, ಆಯ್ತಂತೇಳಿ ಆಗ ಒಂದು ಪೂಜೆಯನ್ನ ಮಾಡಕತ್ತಿದ್ರು. ಆ ಮಾಡಕತ್ತಿರ್ಬೇಕಾದ್ರೆ ಒಂದು ದಿನ ಪರಮಾತ್ಮರು ಚರವೇಶಧರನಾಗಿ ಆ ಶಾಂತಮ್ಮನ ಕನಸಿನೊಳಗ ಬಂದ. ಆ ಕನಸಿನೊಳಗ ಬಂದಿರತಕ್ಕಂಥ ಹುಡಿಯೊಳಗ ಹಣ್ಣು ಹಂಪಲಗಳನ್ನಿಟ್ಟು ಹಸಿರು ಬಳೆ, ಹಸಿರು ಸೀರೆ, ಹಸಿರು ಕುಬುಸ, ತೆರೆ ತುಂಬು ಹೂವು ಮುಡಿದಂಥ ದೃಶ್ಯವನ್ನ ಕಂಡಾರೆ ಕಣ್ಣು ಕನಸಿನೊಳಗ ಶಾಂತಮ್ಮ. ನೋಡು ಶಾಂತ, ನೀನು ಗರ್ಭವತಿಯಾಗಿ ಒಂದು ಪುತ್ರ ಸಂತಾನ ನಿನಗೆ ಆಗತ್ತೆ. ಆದರೆ ದರೆಯಲ್ಲಿ 200 ವರ್ಷಗಳ ಪರ್ಯಂತರವಾಗಿ ಜೀವನವನ್ನು ಸಾಗಿಸಿ ಮಾನವರ ಏಳಿಗೆಗಾಗಿ ಕಾರಣೀಕ ಪುರುಷನಾಗಿ ಅವತಾರವೆತ್ತಿ ಬರೆದರೆ ಎನ್ನುವ ಉದರದೊಳಗ ಚಿಂತೆ ಮಾಡಬೇಡ ಅಂತೇಳಿ ಬ್ರಾಹ್ಮಿ ಸುಮುಹೂರ್ತದಲ್ಲಿ 4 ಗಂಟೆಯ ಸಮಯದೊಳಗ ಕನಸನ್ನು ಕಂಡು ಶಾಂತಮ್ಮ ಶಿವ ಶಿವ ಅಂದ್ರೆ ಎದ್ದು ಪರಮಾತ್ಮನು ಈ ರೀತಿಯಾಗಿ ನನಗ ಉರಿಯೊಳಗ ಹಣ್ಣು ಹಂಪಲಿಟ್ಟು ಆಶೀರ್ವಾದ ಮಾಡಿದ. ಆಗ ಗಂಡುಗ ಹೇಳಿದ ಲೆಬ್ಬಿಸಿ, ನನಗೆ ಈ ರೀತಿ ಕನಸು ಬಿತ್ತು, ನನಗೆ ಪರಮಾತ್ಮನು ಬಂದು ಉಡಿ ತುಂಬಿದ, ಹಸಿರು ಬಳೆ, ಹಸಿರು ಸೀರೆ, ತೆರೆ ತುಂಬ ಹೂವು, ಈ ರೀತಿಯಾಗಿ 200 ವರ್ಷಗಳ ಪರ್ಯಂತರವಾಗಿ ನಿನ್ನ ಉದರದಲ್ಲಿ ಬರ್ತಕ್ಕಂಥ ಶಿಶುವು ಜೀವನವನ್ನು ಸಾಗಿಸಿ ಮಾನವರ ಏಳಿಗೆಗೆ ಕಾರಣೀಕ ಪುರುಷನಾಗ್ತಾನೆ ಅಂತ ಹೇಳಿ ನನಗೆ ಕನಸನ್ನ ತೋರಿಸತಕ್ಕಂಥದ್ದಾಯ್ತು. ಹುಚ್ಚಿ, ನಿನಗೆ ಎಲ್ಲೇ ಒಂದು ಭ್ರಮೆ, ಕನಸಿನ ಮಾತು ಎಲ್ಲ ನಿಜ ಆಗೋದಿಲ್ಲ. ಆದರೆ ನೀನೇನು ಪುತ್ರ ಅಪೇಕ್ಷೆ ಐತೆ ಮನಸ್ಸಿನೊಳಗ ಅದೇ ನಿನಗೆ ಕನಸಾಗಿ ತೋರೈತೆ. ಆದ್ರೂ ಕೂಡ ಶಾಂತಮ್ಮ ಬಿಡಲಿಲ್ಲ. ಅದನ್ನೇ ಸಾಧತಕ್ಕಂಥ ಸಮಯ ಭಕ್ತಿಯಿಂದ ಪೂಜೆ ಕೈತಕ್ಕಂಥಳಾದಳು. ಇಡೀ ಒಂದು ವಿಶ್ವವನ್ನೆಲ್ಲ ತಿರುಗಿ ಜ್ಯೋತಿ ಸ್ವರೂಪರಾಗಿ ಬರ್ತಕ್ಕಂಥ ಕುಮುದಶೇಖರ ಆಗ ಶಾಂತಮ್ಮನ ಗರ್ಭವನ್ನ ಬ್ರಾಹ್ಮಿ ಸುಮುಹೂರ್ತದಲ್ಲಿ ಪ್ರವೇಶ ಮಾಡಿದ. ಒಂದಿರ್ತಕ್ಕಂಥ ಶಾಂತಮ್ಮನ ಗರ್ಭ ಪ್ರವೇಶ ಆಗ್ತಕ್ಕಂಥ ಸಂದರ್ಭದೊಳಗ ದಿನಕ್ಕೆ ಗರ್ಭ ಬೆಳ್ಳಕ್ಕತ್ತು. ದಿನಗಳು ತುಂಬಿದಂಗೆಲ್ಲ ಬಣ್ಣವು ಬದಲಾಯಿತು. ಆಗ ಆ ಒಂದಿರ್ತಕ್ಕಂಥ ತುಂಬು ಮೈಕುಟ್ಟು ಉಳ್ಳವಳಾದಳು ಶಾಂತಮ್ಮ. ಆಗ ಎಲ್ಲರಿಗೂ ಆಶ್ಚರ್ಯ, ಗಂಡಗೂ ಆಶ್ಚರ್ಯ. ಎಂಥ ಸುಕೃತ ಜೀವಿಗಳು. 65 ವರ್ಷ ಶಂಕರಪ್ಪನಿಗೆ, 50 ವರ್ಷ ಶಾಂತಮ್ಮನಿಗೆ ದಾಟ್ಯಾವ. ಆಗ ಗರ್ಭವತಿ ಅಂದ್ರೆ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಸಾವಿನ ದವಡೆಯಲ್ಲಿರ್ತಕ್ಕಂಥ ಮಕ್ಕಳ ಸಂತಾನ ಭಾಗ್ಯ ಅಂತಂದ್ರೆ ಎಂಥ ಒಂದು ಪುಣ್ಯ ಜೀವಿಗಳು ಇವರು ಜನ್ಮ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ. ಆದ್ರೂ ಕೂಡ ಶಂಕರಪ್ಪ ಕೂಡ ಆಶ್ಚರ್ಯ. ಆದ್ರೂ ಕೂಡ ಶಾಂತಮ್ಮನ ಭಕ್ತಿ ಭಾವನೆ ಆ ರೀತಿಯಾಗಿ ದೃಢವಾದ ನಂಬಿಕೆ ಇತ್ತು ಪರಮಾತ್ಮನಲ್ಲಿ. ಅದೇ ರೀತಿಯಾಗಿ ಗರ್ಭ ಬೆಳ್ಳಕತ್ತಿತ್ತು. ಯಾವ ರೀತಿ ಎಂಬುದನ್ನು ನೋಡಿ ತಿಳ್ಕೊಳ್ಳ. ಕುಮುದಶೇಖರನತಿ ತೇಜದ ವಿಮಳ ಗರ್ಭದಂ ದಿನ ಕೆಸನೆ ಕ್ರಮದ ಬೆಳೆಯುತ್ತೆ ಶಾಂತಿ ನವಮಾಸಗಳಂ ತುಂಬುತ್ತೀರೇ ಅಮಿತನ ಭ್ರಾಮಿ ಮೂರ್ತದೆ ಭ್ರಮರಯಿತೆ ಕಂಡಿಯ ಕನಸಿನೋ ಗುರುವೆ ಪ್ರತ್ಯಕ್ಷತೆ ಒಳದಿದ ನೋರ್ವ ತತ್ಪುತ್ರಂ ಸತ್ತ ಸಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ದಿನದಿನಕ್ಕೆ ಗರ್ಭ ಬೆಳ್ಳಕತ್ತಿತು. ಬೆಳೆದಕ್ಕಂತ ಒಂದು ಗರ್ಭದೊಳಗ ಶಿಶು ದಿನಾಗ ಬೈಕೆಗಳನ್ನು ಈಡೇರಿಸುತ್ತಿದ್ದ ಶಂಕರಪ್ಪ. ಎಲ್ಲಿ ಶ್ರವಣ ನಡೀತಿತ್ತು, ಎಲ್ಲಿ ಪುರಾಣ ನಡೀತಿತ್ತು, ಎಲ್ಲಿ ಮಹಾತ್ಮರ ಆಗಮನ ಆಯಿತೋ ಬಡ್ಡಿ ಕಟ್ಟಿಟ್ಟು ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಅವರ ಆಶೀರ್ವಾದ ಪಡ್ಕೊಂತಿದ್ಲು, ಅವರ ಇರ್ತಕ್ಕಂಥ ನುಡಿಗಳನ್ನ ಕೇಳ್ತಿದ್ಲು ಮತ್ತು ದಿನಾಲೇ ಆ ಶ್ರವಣ ಕೈತಿದ್ಲು. ಈ ರೀತಿಯಾಗಿ ತನ್ನ ಜೀವನ ಸಾಗಿಸ್ತಕ್ಕಂಥೊಳಗಿದ್ದಳು ಶಾಂತಮ್ಮ.
ಇಂಥ ಒಂದು ಬಯಕೆಗಳು. ಅದೇ ರೀತಿ ಆ ಬಯಕೆಯ ಮೇರೆಗೆ ಮಕ್ಕಳು ಬೆಳಿತಕ್ಕಂಥವ. ಯಾಕಂದ್ರೆ ತಾಯಿಯ ಗರ್ಭವತಿ ಆಗಿರ್ತಕ್ಕಂಥ ಸಂದರ್ಭದೊಳಗ ಯಾವ ಮನಸ್ಸು ಯಾವ ವಿಕಸಿತ ಆಗಿರುತ್ತೋ ಆ ಒಂದು ಇರ್ತಕ್ಕಂಥ ಮನಸ್ಸಿನ ಆಧಾರದ ಮೇಲೆ ಆ ಶಿಶುವು ಬೆಳಿತಕ್ಕಂಥದ್ದಾಗ. ಇದರಂಗ ಒಬ್ಬ ಹೆಣ್ಮಗಳು ಅಗರ್ಭ ಶ್ರೀಮಂತರು, ಆ ಹೆಣ್ಮಗಳು ಗರ್ಭವತಿ ಆಗಿದ್ಲು. ಗರ್ಭವತಿ ಆದಾಗ ಇನ್ನು ಅವಾಗನೇ ಪ್ರಾರಂಭ ಶಿಶು ಬೆಳ್ಳಿ ಕೊಟ್ಟಾಗ ಮ್ಯಾಳಿಗೆ ಮೇಲೆ ನಿಂತ್ಕೊಂಡು ಆ ತಲೆ ಬಾಚ್ಕೊಂತಿದ್ಲು, ನೀರು ಹಾಕೊಂಡು ತಲೆ ಬಾಚ್ಕೊಂತಿದ್ಲು. ಅದೇ ಗ್ರಾಮದೊಳಗ ಮಾದಿರವನು ಬಹಳ ಸುಂದರವಾಗಿ ಚಲುವನಾಗಿದ್ದ, ಕೆಂಪಗಿದ್ದ ಮನುಷ್ಯ, ತುಂಬಕಟ್ಟ ಹುಡುಗ. ಆ ಹುಡುಗ ಚಪ್ಪಲಿ ತಗೊಂಡು ಕೊಳ್ಳಕ್ಕೆ ಹೋಗ್ತಿದ್ದ. ಅವನು ದಾರಿ ಹಿಡ್ಕೊಂಡು ಯಮನ ದೃಷ್ಟಿ ಆ ಹುಡುಗನ ಮೇಲೆ ತಾಗಿ, ಆ ಹೋಗ್ತಕ್ಕಂಥ ಹುಡುಗನ ಒಂದು ಬಣ್ಣ ಏನಿತ್ತು, ಅಂಬ್ರೆವುದು ಬಣ್ಣ ಆಗಿದ್ದ ಹುಡುಗ. ಇಂಥ ಒಂದು ಚೆಲುವಾಗಿರ್ತಕ್ಕಂಥ ಹುಡುಗನ ಒಂದು ಏನೈತೆ ಬಣ್ಣ, ನನ್ನ ಗರ್ಭದಲ್ಲಿ ಬೆಳೆದ್ರೆ ನಾನು ಎಷ್ಟು ಒಂದು ಮುದ್ದಾಡ್ತೀನಿ ಅಂತಕ್ಕಂಥದ್ದು ಆ ತಾಯಿಗೆ ಅನಿಸ್ತು. ಗರ್ಭವತಾಗಿರ್ತಕ್ಕಂಥ ಹೆಣ್ಣುಗಳಿಗೆ ಮೇಲೆ ತಾನ ಜಳ ತೆಳಗ ಅವನು ಸುಮ್ಮನೆ ಹೋಗ್ತಾರೆ. ದಿನಗಳು ತುಂಬಿದವು. ದಿನಗಳು ತುಂಬಿದ ಮೇಲೆ ಹೆರಿಗೆ ಆಯಿತು. ಆಮೇಲೆ ದಿನ ದಿನಕ್ಕೆ ಕೂಸು ಬೆಳಿತಕ್ಕಂಥ ಸಂದರ್ಭದಲ್ಲಿ ಸುಂದರನಾಗಿದ್ದ. ಆಗ ಸಾಕಷ್ಟು ಶ್ರೀಮಂತರ ಮನೆಗೆ ಆಡ್ತಕ್ಕಂಥ ಸಾಮಾನುಗಳು ಇದ್ದು. ಅವನು ಸಾಮಾನುಗಳು ಸೇರಿಯಾಗಿ ಹೋಗ್ತಿದ್ದಲ್ಲ, ಹುಡುಗ ಏನ್ ಮಾಡ್ತಿದ್ದ, ಒಂದು ಮಳೆ ತಗೊಂತ ಒಂದು ಕಲ್ತಾಗ ಚಪ್ಪಲಿ ಬಿಡಿತಿದ್ದ. ಯಾರು ತಪ್ಪಿದ್ದು? ತಪ್ಪು ಯಾರದು? ತಾನು ಏನು ಬಾಗಿ ಮೇಲೆ ನಿಂತ್ಕೊಂಡು ಬೈಕೆಯನ್ನ ಬಣ್ಣದ ಮೇಲೆ ಹೋಗಿತ್ತೋ, ಆ ಹುಡುಗ ಹೋಗ್ತಕ್ಕಂಥ ಹುಡುಗ ಮೇಲೆ ಏನು ಬೈಕೆ ಆಗಿತ್ತೋ ಆ ಬೈಕೆಯ ಮೇರೆಗೆ ಆ ಶಿಶು ಹೋಗ್ತದೆ. ಇದು ತಾಯಿಯ ಮೊದಲನೇ ತಪ್ಪು. ಸಾಕಷ್ಟು ಇರ್ತಾವ ಸರ್ಕಾರ ಮನೆಗೆ ಆಡ್ತಕ್ಕಂಥ ಸಾಮಾನು, ಬರೀ ಮಳೆ ಚಪ್ಪಲಿ ಇದ್ದದೇ ಇರ್ತಾವ ಗುಂಡು. ಆದರೆ ಮಾಡಿರ್ತಕ್ಕಂಥ ತಪ್ಪು ಎದಕ್ಕ ಗಂಡ ಕೇಳ್ತಾನೆ, ಅಲ್ಲ ಆಡ್ತಕ್ಕಂಥ ಸಾಮಾನು ಜಗ್ಗಿದೇವ, ಒಂದು ಮಳೆ ತಗಂತಾನೆ, ಒಂದು ಕಲ್ ತಗೊಂಡ ಚಪ್ಪಲಿ ತಗೊಂಡು ಬಡ್ಕೊಂಡು ಕೂತ ನೀರು ಒಂದು ಅವ ನೆಪ್ಪಾಯ್ತು ತಾಯಿಗೆ. ನಾನು ಮಾಡಿದ್ದು ಮೊದಲನೇ ತಪ್ಪು ಇದು. ತಾಯಿ ಯಾರ್ಯಾರು ಮಾಡಿರ್ತಕ್ಕಂಥ ತಪ್ಪು ಅವರವೇ ಗೊತ್ತಿರ್ತಾವ, ಮನುಷ್ಯನ ಒಂದು ದೌರ್ಬಲ್ಯವಾಗಿರ್ತಕ್ಕಂಥ ವಿಷಯಾದಿಗಳಿಗೆ. ಅದಕ್ಕಾಗಿ ಯಾವಾಗಲೂ ಮನಸ್ಸಿಗೆ ಗರ್ಭವತಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಶ್ರವಣ ಶಾಸ್ತ್ರ ಮಹಾತ್ಮರ ದರ್ಶನ ಆಗ್ತಕ್ಕಂಥ ಸಂದರ್ಭದೊಳಗೆ ಹುಟ್ಟತಕ್ಕಂಥ ಮಕ್ಕಳು ಕೂಡ ಆ ರೀತಿಯಾಗಿ ಬೆಳವಣಿಗೆಯಲ್ಲಿ ಬೆಳಿತೇವೆ, ತಾಯಿಯ ಮಮತೆಯಲ್ಲಿನೇ ಬೆಳಿತಕ್ಕಂಥವು. ಅದೇ ರೀತಿಯಾಗಿ ನಮ್ಮ ಕನಕದಾಸರು ಉದ್ಭವ ಆಗಬೇಕಾದ್ರೆ ಆಗಿದ್ದಿಲ್ಲ. ವಿಜಯನಗರ ಆಸ್ಥಾನದೊಳಗಿರ್ತಕ್ಕಂಥ ಕೃಷ್ಣದೇವರಾಯ 16 ಹಳ್ಳಿ ಬಿಟ್ಟುಕೊಟ್ಟಿದ್ದ ಆತಗ. ಎಲ್ಲಿ ಬಿಜಾಪುರ ಡಿಸ್ಟಿಕ್ ಒಳಗಿರ್ತಕ್ಕಂಥ ಬಾಡ ಬಂಕಾಪುರ, ಅದ್ರೊಳಗ 16 ಹಳ್ಳಿಯೊಳಗೆ ಕಾಗಿನೆಯಲ್ಲಿ ಸೇರ್ಕೊಳ್ತಾರೆ. 16 ಹಳ್ಳಿ ಆತನ ಜವಾಬ್ದಾರಿ. ಆ ಒಂದು 16 ಹಳ್ಳಿಗೆ ದೇಸಾಯಿ ಕಡೆ ಸ್ವಲ್ಪ ಐತೆ ಅದು. ಅಂತ ಒಂದು ಆಗಿನ ಒಂದು ಗೌಡ್ರ ಹೊಂದಿರತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ರು ಪ್ರತ್ಯೇಕವಾಗಿ. ಹಾಲು ಮತದವರು ಇವರು ಅಂತಕ್ಕಂಥ ಒಂದು ನುಡಿಗೆ ಗೌಡ್ರು ಅಂತ ಕರಿತಿದ್ರು ಅವರು ಪ್ರತ್ಯೇಕವಾಗಿ. ಹಂಗ 12 ವರ್ಷ ಅವರು ಮಕ್ಕಳಾಗಲಿಲ್ಲ, ಹೆಂಗ್ ಮಾಡ್ಬೇಕಂತೇಳಿ ಒಬ್ಬ ಜ್ಞಾನಿನ ಕೇಳಿದಾಗ, ಇಲ್ಲ ನಿಮ್ಮ ಮನೆ ದೇವರನ್ನ ನಡ್ಕೊಳ್ಬೇಕು ನೀವು. ಆ ಬಾಡ ಬಂಕಾಪುರದಲ್ಲಿ ತಿರುಪತಿ ತಿಮ್ಮಪ್ಪಗೆ 12 ವರ್ಷ ನಡ್ಕೊಂಡಾರ ಅವ್ರು. ಮತ್ತೆ 12 ವರ್ಷ ಆದ ಮೇಲೆ ಆಗ ನನಗೆ ಮಕ್ಕಳಾಗಲ್ಲ, ವೆಂಕಟೇಶ ನನಗೆ ಮಕ್ಕಳನ್ನು ಕಲ್ಪಿಸು ತಿಮ್ಮಪ್ಪ ಅಂತೇಳಿ ಯಾವತ್ತು ಬಚ್ಚಮ್ಮ ಮಕ್ಕಂಡಾಗ ಸಾಕ್ಷಾತ್ ಪರಮಾತ್ಮನೇ ಆ ವೆಂಕಟನಾಥನ ಬಂದು ಆಯ್ತು ಬಾಳೆಹಣ್ಣು ಪ್ರಸಾದವನ್ನು ಕೊಡ್ತಕ್ಕಂಥವನಾದ. ಎಲ್ಲಿ? ತಿರುಪತಿಯೊಳಗೆ. ಆ ಬಚ್ಚಮ್ಮಗ ಬಾಯಾಗ ಬಾಳೆಹಣ್ಣಿಟ್ಟಾಗ ಆ ಬಾಳೆಹಣ್ಣಿನ ಪ್ರಸಾದ ದಿನ ದಿನಕ್ಕೆ ಗರ್ಭವತಿಯಾಗಿ ಆಗ ಜನನವಾಯಿತು. ತಿಮ್ಮಪ್ಪ ಅಂತೇಳಿ ನಾಮಕರಣ ಮಾಡಿದ್ರು ಆತಗೆ. ಮೊದಲ ಹೆಸರು ತಿಮ್ಮಪ್ಪ. ಆಗ ಅಂತ ಒಂದು ತಿಮ್ಮಪ್ಪ ಆ ಒಂದು ಬೆಳಿತಾ 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 ದೊಡ್ಡ ಒಂದು ದೇಸಾಯರ ಮಂತ್ಯದಾಗ ಇರ್ತಕ್ಕಂಥದ್ದು ಆತ. ಈತ ಕೂಡ ದೇಸಾಯರ ಮಂತ್ಯ ಅಂದಾತ. ಹಾಗೇನಾಯ್ತು, ಬರ್ತಾ ಬರ್ತಾ ರಾಜಾಡಳಿತವನ್ನು ಬಹಳ ಆಡಳಿತ ಮಾಡಿದಂಥದ್ದು ಕನಕದಾಸರು. ಮೊದಲು ತಿಮ್ಮಪ್ಪನ ಹೊಂದಿರ್ತಕ್ಕಂಥ ಹೆಸರಿನಾಗ ಸಾಕಷ್ಟು ಮಾಡಿದಂಥ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಗಿನೆಲೆಯೊಳಗೆ ಇರ್ತಕ್ಕಂಥ ಒಬ್ಬ ಋಷಿ ಕರೆನೆಲ್ಲಿ ಗಿಡನ ಹಾಕಿದ್ದಲ್ಲಿ. ಕರೆನೆಲ್ಲಿ ಗಿಡ ಅಂತಂದ್ರೆ ಆ ಕರೆನೆಲ್ಲಿ ಗಿಡ ಸ್ಥಾಪನೆ ಮಾಡಿದ್ದಕ್ಕಾಗಿ ಅದು ಕರೆನೆಲ್ಲಿ ಹೋಗಿ ಕಾಗಿನೆಲೆ ಆಗೈತೆ. ಅದು ಮೊದಲು ಕರೆನೆಲ್ಲಿ ಅಂತ ಪೂರ್ವ ಹೆಸರು. ಅದು ಒಳ್ಳೆ ಸುಂದರವಾಗಿಟ್ಟಿರ್ತಾವ ಗ್ರಾಮಕ್ಕೆ ಹೆಸರುಗಳು. ಇವು ಬರ್ತಾ ಬರ್ತಾ ಅಮ್ಮಲಾರ್ದ ಕೆಡಿಸ್ಬಿಡ್ತಾವ.
ಮೋಕ್ಷಾಪುರಿ ಹೋಗಿ ಅದು ಮೋಕಾಗೈತೆ. ಅದು ಮೋಕ್ಷಾಪುರಿ ಅದ್ರ ಹೆಸರು ಮೊದಲು. ಇಂದ್ರ ಒಂದು ಹೆಂಗೆ ಎಷ್ಟು ಚಂದ ಇಟ್ಟಾರ ನೋಡು ಜ್ಞಾನಿಗಳು. ಬಂದಿರ್ತಕ್ಕಂಥ ಬಳ್ಳದೊಳಗೆ ಲಿಂಗ ಖಂಡಿತ ಮಲ್ಲೇಶಪ್ಪ, ಅದು ಬಳ್ಳಾಪುರ ಹೋಗಿ ಬಳ್ಳಾರಿಗೆ ಐತೆ. ನೋಡಿ ಎಷ್ಟು ಸುಂದರವಾದ ಹೆಸರು ಇಟ್ಟ. ಮತ್ತೆ ನಮ್ಮೂರೊಳಗೆ ಆಲೂರಿನೊಳಗೆ ತಾಲೂಕಿನೊಳಗೆ ಅದು ನೇತ್ರಾವತಿ ಅಂತ ಹೆಸರು, ಅದು ಹೋಗಿ ನಿಟ್ರೊಟ್ಟೆಗೆ ಐತೆ. ಎಲ್ಲಿದ್ದೆಲ್ಲಿಗೆ ಹೋಗಿಬಿಡ್ತದೆ ಹೆಸರು ನೇತ್ರಾವತಿ ಅಂತ ಅದ್ರ ಹೆಸರು ಇರೋದು. ಅದು ಹೋಗಿ ನಿಟ್ರೊಟ್ಟೆ ಆಗ್ಬೋದು. ಹಬ್ಬ ಬರೋದಿಲ್ಲ ಇವಾಗ ಏನು ಅಂತ ನಿಟ್ರೊಟ್ಟೆ ಆಗ್ಬಿಟ್ಟದ ನೇತ್ರಾವತಿ ಹೋಗಿ. ಹಿಂಗ ಪ್ರತಿಯೊಂದು ಹೆಸರುಗಳನ್ನು ಬಹಳ ಸುಂದರವಾಗಿ ಇಡ್ತಿರ್ತಾರೆ ಅನುಭವಿಗಳು. ಆಗಿರ್ತಕ್ಕಂಥ ಸಂದರ್ಭದೊಳಗ ಆ ಒಂದು ಇರ್ತಕ್ಕಂಥ ಕನಕ ಮೂರ್ತಿನ ಯಾವ ರೀತಿಯಾಗಿ ಸಾಕಷ್ಟು ಅನುಭವ ಮಾಡ್ತಾನೆ ಕನಕದಾಸ. ಆದ್ರೂ ತಗೊಂಡೋಗಿರೇ ಸ್ಥಾಪನೆ ಅವರಪ್ಪ ಕಟ್ಟಿಸಿರ್ತಕ್ಕಂಥ ಮಠದೊಳಗರೆ ಕಾಗಿನರಿಗೆ ಸ್ಥಾಪನೆ ಮಾಡ್ತಕ್ಕಂಥ ಕನಕ ಮೂರ್ತಿನೇ ಈ ನಮ್ಮ ಕನಕದಾಸರು. ಕನಕದಾಸನಪ್ಪ ಹೆಸರು ಬರ ಕೂಡ ಗರ್ಭ ಬಾಂಡ ಸಿಗ್ತದೆ, ಬಂಗಾರದ ಬಾಂಡ ಆತಗ. ಅದರ ವಿಜಯನಗರ ಆಸ್ಥಾನದ ದೊರೆ ಯಾರು? ಶ್ರೀಕೃಷ್ಣ ದೇವರಾಯ. ಅದಕ್ಕೆ ಅರ್ಪಿತ ಮಾಡಕ್ ಹೋದಾಗ ಬೇಡ ತಿಮ್ಮಪ್ಪ, ಇದು ನಿನಗೆ ಸಿಕ್ಕೈತೆ, ನೀನು ಏನಾದ್ರೂ ಖರ್ಚು ಮಾಡು, ದಾಸೋಹಕ್ಕಾಗಿ ಮಾಡ್ತದೆ, ನಿಮ್ಮಪ್ಪ ಮಾಡಿ ಹೋಗ್ಯಾರ, ನೀನು ಮಾಡಂತೇಳಿ ಕೃಷ್ಣ ದೇವರ ಆಜ್ಞೆ ಆಗತ್ತೆ. ಆಗ ಬಂಗಾರನೇ ದಾನ ಮಾಡ್ತಾನೆ. ನೋಡಿ ಎಂತ ತ್ಯಾಗ. ಆಗ ತಿಮ್ಮಪ್ಪ ಸಾಕಷ್ಟು ಯಾರ್ಯಾರು ಬಡವರು ಮದುವೆ ಬೇಕು ಅದಕ್ಕೆ ಬೇಕಾದ್ರೆ ಸುಮ್ಮನೆ ದಾನ ಮಾಡೋದು. ಅಪಾರ ಬಾಂಡ ಸಿಕ್ಕಿರ್ತದೆ, ದೊಡ್ಡ ಬಾಂಡ ಕೊಪ್ರಿಕ ಅಂತ ಒಂದು ದಾನ ಮಾಡ್ತಕ್ಕಂಥ ಹೋಗ್ರಿ ಎಲ್ಲೈತೆ ಕನಕ ತಿಮ್ಮಪ್ಪನಿಗೆ ಹೋಗೋದು ಹೋಗಿ ಕನಕ ಹೋಗಿ ಕನಕ ದಾಸ ಆಗಿಬಿಟ್ಟ. ಈ ರೀತಿಯಾಗಿ ದಾಸತ್ವ ಬಾನುಗಳು ದೊಡ್ಡ ಕಥೆ ಐತೆ. ಮತ್ತೆ ದಾಸತ್ವ ಜೊತೆ ಪುರಾಣ ಸಾಗೋದಲ್ಲ. ಅದಕ್ಕಾಗಿ ಇಂಥ ಒಂದು 12 ವರ್ಷ ಅವರು ನಡ್ಕೊಂಡು ತಿಮ್ಮಪ್ಪನ ಪಡ್ಕೊಂಡ್ರು. ಇಲ್ಲಿ ಕೂಡ ಇವರು ಈ ತಾಯಿ ಶಾಂತಮ್ಮ ಬಹಳ ಒಂದು ಭಕ್ತಿ ಭಾವದಿಂದ 50 ವರ್ಷ 65 ವರ್ಷಗಳ ಮಕ್ಕಳನ್ನ ಪಡ್ಕೊಳ್ತಕ್ಕಂಥವರಾದ್ರು. ಆಗ ಬ್ರಾಹ್ಮಿಸು ಮುಹೂರ್ತದಲ್ಲಿ ಬ್ಯಾನೆ ಕಾಣಿಸ್ಕೊಳ್ತದೆ. ಬ್ಯಾನೆ ಕಾಣಿಸ್ಕೊಂಡಿರತಕ್ಕಂಥ ಸಂದರ್ಭ ನವಮಾಸ ನಿನ್ನೆ ಹೇಳಿದೆ ನಾನು. ನವ ಅಂದ್ರೆ 9. ಆ ಜರಾಜಿ ಎಂಬ ಪರೆ ಯಾವಾಗ ಹರಿತೋ ಅದು ಮಾಸ ಆಗುತ್ತೆ. ಅಲ್ಲಿ 3 ವೈರಾಗ್ಯಗಳು ಬರ್ತವೆ. ಒಂದು ಪ್ರಸಿದ್ಧಿ ವೈರಾಗ್ಯ, ಒಂದು ಪುರಾಣ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ. ವೈರಾಗ್ಯಗಳು 3 ಭಾಗ. ಅಂದ್ರೆ ಪುರಾಣದ ನಾವೆಲ್ಲ ಹೇಳ್ತಕ್ಕಂಥವ್ರಾಗ್ತೀವಿ. ಮನಸ್ಸು ಕೂಡ ಎಷ್ಟು ಗಳಿಸಿದ್ರೆ ಅಷ್ಟೈತಪ್ಪ, ಎಷ್ಟು ಮಾಡಿದ್ರೆ ಎಷ್ಟೈತಿ ಅಂತಿಂತ ಮಹಾತ್ಮರೇ ಇಂಥ ಒಂದು ವೈರಾಗ್ಯ ತಾಳಿ ಹೋಗ್ಯಾರ ಅಂತೇಳಿ ಮನಸ್ಸು ಎಲ್ಲಿಗೆ ಹೋಗಿರೋದ್ರಲ್ಲಿ ಇಲ್ಲೇ ಇರ್ತದೆ ಮನಸ್ಸು. ಸ್ವಲ್ಪ ಹೊತ್ತಿಗೆ ನಾವು ಪುರಾಣ ಮಂತ್ರ ಬಂದ್ರೆ ಓಡಾಗಿರುತ್ತೆ ಟಿವಿ ಆಗ ಎದ್ದು ಬಿಡೋಡ್ರಲ್ಲ ಪುರಾಣ ಇನ್ನೂ ಕೂತಾರ ಗಟ್ಟಿ ತಾತ ಅಂತ. ಯಾಕಂದ್ರೆ ಇದು ನಡ್ತಕ್ಕಂಥ ವೈರಾಗ್ಯ ಮನಸ್ಸಿಗೆ ಇಲ್ಲಿ ಕುಂತಾಗ ಇಲ್ಲೇ ಇರುತ್ತೆ. ಯಾವಾಗ ವಿಕಸಿತ ಆಗುತ್ತೋ ಅದು ಚೇಂಜ್ ಆಗಿಬಿಡುತ್ತೆ ಮನಸ್ಸು. ಇದು ಪುರಾಣ ವೈರಾಗ್ಯ. ಇನ್ನು ಸ್ಮಶಾನ ವೈರಾಗ್ಯ, ಯಾರಾದ್ರೂ ಸತ್ತಿರ್ತಾರ ಹುಡಕ್ ಹೋಗಿರ್ತೀವಿ, ಎಷ್ಟಿದ್ರು ಇಷ್ಟೇ ಅಲ್ಲಪ್ಪ, ಅವ್ರ ಮುಂದೆ ನಾವು ಹಿಂದೆ ಮಾತಾಡ್ಕೊಂತ ಹೋಗ್ತಿರ್ತೇವೆ. ಅವ್ರು ಎಷ್ಟಿದ್ರು ಇಷ್ಟೇ ಅಲ್ಲ, ಅಲ್ಲಿ ಹತ್ಕೊಂತ ಹೋಗ್ತಾರ ಆಗ್ಲಿ ಐತವ ಹೋಗಿ ಉಳಿಕತ್ತಾಡ ಹೊರಗಡೆ ಮಾಡಿದ ಕರ್ಮಕ್ಕೆ ಅವ್ನು ಹೋಗ್ಯಾರ. ಯಾರ್ಯಾರು ಮಾಡೋದು ಕೆಲವು ಅಂತಿರ್ತಾವ, ಏನೇನೋ ಐತೆ ಅನಂತರ ಇದ್ದಾಗ ಅಂಬೋರು ಬೆಂಕಿ ಅಂತಿರ್ತಾರ. ನಾವು ಬರ್ತೇವೆ ಇಲ್ಲಿಗೆ ಬರ್ತೀವಿ ಅಂತ ಹೇಳೇ ಬರ್ತಾರ ಅವ್ರು, ಸುಮ್ಮನೆ ಬರೋದಲ್ಲ. ನಾವು ಹೆಂಗಿದ್ರು ಇಲ್ಲಿಗೆ ಬರೋರಲ್ಲ. ಹಂಗ ಈ ಒಂದು ವೈರಾಗ್ಯಗಳೇ ಬೇರೆ. ಪ್ರಸಿದ್ಧಿ ಆಗ್ಬೇಕಾದ್ರೂ ಕೂಡ ಹೆಣ್ಮಗಳು ಅಂದ್ಕೊಂತಾಳೆ, ಈ ಜೀವನದ ಸಂಸಾರನೇ ಮಾಡಬಾರ್ದು, ಪರಮಾತ್ಮನ ಸಾಕು ಈ ಸಂಸಾರ. ಯಾಕಂದ್ರೆ ತನ್ನ ಒಂದು ಪ್ರಾಣದ ಜೊತೆಗೆ ಮಗುವಿನ ಪ್ರಾಣ ಮಗುವಿನ ಜೊತೆಗೆ ತನ್ನ ಪ್ರಾಣ ಇರುತ್ತೆ. ಹೆರಿಗೆ ಆಗ್ಬೇಕಾದ್ರೆ ಆ ನೋವನ್ನು ತಾಳಾರದೆ ಹೆರಿಗೆ ಆಗ್ಬೇಕಾದ್ರೆ ಅಂದ್ಕೊಂತಾಳೆ. ಎಷ್ಟಿದ್ರು ಈ ಸಂಸಾರ ಸಾಕು ಪರಮಾತ್ಮನೇ ಅಂತಾಳ. ಅಕಸ್ಮಾತ್ ಗಂಡಾಡ್ದಾಳ ಅಂದ್ರೆ ಮೊದಲು ಫೋನ್ ಮಾಡ್ರಿ, ಗಂಡಾಡ್ದಾಳ ಅಂತ ಹೇಳ್ರಿ, ನಮ್ಮ ಗಂಡಗ ಹೋಗ್ಬಿಡ್ತೀವಿ ವೈರಾಗ್ಯ. ಇದು ಪ್ರಸೂತಿ ವೈರಾಗ್ಯ. ಅದಕ್ಕಾಗಿ ಯಾವಾಗ ಪ್ರಸೂತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾಸ ಕೂಸು ಯಾವ ರೀತಿಯಾಗಿ ಬರ್ತಾವೋ ಆಗ ಅದೇ ರೀತಿಯಾಗಿ ಆ ಅನುಭವವನ್ನು ಮಾಸ ಹೇಳಿರ್ತದೆ. ಕೂಸಿಗಂತ ಹೇಳಿದೆ ನಿನ್ನೆ. ಅದು ಅಲ್ಲಿಗೆ ಮುಗಿಲಿಲ್ಲ. ಅದು ಅಸ್ಥಿತೆ, ಛಾಯತೆ, ವಿವರ್ತತೆ, ಪರಿಣೀಯತೆ, ಅಪಕ್ಷೀಯತೆ, ವಿನಶ್ಯತಿ. 6 ವಿಕಾರದಿಂದ ಕೂಡಿರ್ತದೆ ಶರೀರ. ಎಲ್ಲಿ ತಾಯಿ ಗರ್ಭದಿಂದ ಹೊರಗೆ ಬಂದೆ ಅಸ್ಥಿತೆ, ಜಾಯತೆಯಾಗಿ ಬಂದಿ ಹೊರಗ. ಪರಿಣೀಯತೆ ಅಂದ್ರೆ ತಾಯಿ ಹಾಲುಗಳಿಂದ ಅನ್ನ ನೀರುಗಳಿಂದ ಬೆಳವಣಿಗೆಗೆ ಇದು ಪರಿಣೀಯತೆ. ಯಾವಾಗ ಆ ಒಂದು ತಾಯಿ ಹಾಲುಗಳ ಮತ್ತು ಅನ್ನ ನೀರುಗಳಿಂದ ಬೆಳೀತಿದ್ದ ಶರೀರ, ಇಲ್ಲಿ ತಕ್ಕನ 40 ವರ್ಷ ತಕ್ಕನ ಕೆಡದಲ್ಲ ಶರೀರ.
ಯಾವಾಗ 40 ವರ್ಷ ಮೀರಿತೋ ಅಪಕ್ಷೀಯತೆ ಅಂದ್ರೆ ಧಾತು ನಷ್ಟ ಆಗಿ, ಕಣ್ಣು ಕಾಣದಾಗ, ಕಿವಿ ಕೇಳಿದಾಗ, ಕೂದಲು ಬಿಳುಪಾಗಿ, ಶ್ವಾಸ ಉಚ್ಛ್ವಾಸ ಸರಿಗೆ ಆಗದಾಗ, ಮಾತಾಡ್ಲಿಕ್ಕೆ ತೊದಲ ಬದಲಾಗಿ ನಡೆಯಲಿಕ್ಕೆ ಚೈತನ್ಯ ಇಲ್ಲದಂತೆ ಆಗಾಗ ಅಪಕ್ಷೀಯತೆ. ಇನ್ನು ವಿನಶ್ಯತಿ, ಯಾವಾಗ ನೀವು ತಾಯಿ ಗರ್ಭದಲ್ಲಿ ಭೂಮಿ ಮೇಲೆ ಹೆಂಗಿದ್ದಿಲ್ಲೋ ಹಂಗಾಗಿ ಹೋಗುವುದಕ್ಕೆ ಇದು ವಿಕಾರ ಸ್ವರೂಪ. ಯಾವಾಗ ಪ್ರಾಣ ಹೋಯ್ತು ಶರೀರದಿಂದ, ಹಸ್ತಪಾದಾದಿಗಳ ಚಲನಚೇತನವಿಲ್ಲದಂತೆ ಅಂಗ ವಿಕಾರವಾಗಿ ಬಿದ್ದಿರ್ತತೋ ಆ ಪ್ರಕಾರ ಪ್ರಾಣ ಇರತಕ್ಕಂಥ ಇದರ ಸ್ಥಿತಿಗತಿಗಳು ನಡೆಯೋದು. ಯಾವ ಪ್ರಾಣ ಹೋಯ್ತಂದ್ರೆ ಬಿಟ್ಟು ಇದು ಕಾಯ ಹೋಯ್ತು, ಹೆಂಗ ಹೋಗ್ತಾ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಈ ಪ್ರಾಣ ಇರತಕ್ಕಂಥನೇ ಈ ಶರೀರದ ಸ್ಥಿತಿಗತಿಗಳು. ಗಾಳಿ ಇದ್ರಾಗ ಗಾಳಿಪಟ ಮೇಲೆ ಹೆಂಗಿರ್ತತೋ, ಯಾವ ಗಾಳಿ ಕಮ್ಮಿ ಆಗತ್ತಡ ಮೆಲ್ಲಕ್ಕೆ ಬಂದು ಭೂಮಿ ಮೇಲೆ ಹೆಂಗ್ ಬೀಳುತ್ತ ಹಂಗೆ ಬೀಳ್ತಿದ್ದ ಅಷ್ಟೇ, ಇನ್ನೇನು ಇಲ್ಲದ್ರ ಶರೀರದೊಳಗೆ. ಅದೇ ರೀತಿಯಾಗಿ ಹೂವು ಕೆಟ್ಟು ಕಾಯಾದಂತೆ, ಹಾಲು ಕೆಟ್ಟು ಮೊಸರಾದಂತೆ, ಪೂರ್ವ ರೂಪ ಕೆಟ್ಟ ಪುನಃಸ್ಥಿತಿ ಹೊಂದುವುದಕ್ಕೆ ಇದು ವಿಕಾರವಾಗಿರ್ತಕ್ಕಂಥ ಶರೀರ ಅಂತ ಹೇಳ್ತಾರೆ ವೇದಾಂತ. ಅದೇ ಇದು ವಿಕಾರವಾಗಿ ಹೋಗ್ತಕ್ಕಂಥದ್ದು. ಆದ್ರೆ ಇದರ ಪರಿಣಾಮಗಳನ್ನು ಇಟ್ಟಿದ್ದಾರೆ. ದೀರ್ಘ, ಕುಬ್ಜ, ಕುಸಾಪಿನು, ಹಸಿರು, ಕೆಂಪು, ಸಲಕ್ಷಣ, ದುರ್ಲಕ್ಷಣ, ಆಕಾರ ಭೇದದಿಂದ ಸ್ತ್ರೀ ಪುರುಷರೆಂತಲೂ ಹೆಣ್ಣಿಗೇನು ಪರಿಮಿತಗೊಳ್ಳುವುದು 8 ಕೋಟಿ ರೋಮಗಳು, 3 ಪಂಚೇರ್ಮರ ಸಮಸೇರು ಬಂದು 72,000 ನಾಡಿಗಳು, 4,444 ಮಾತುಗಳು ಪಂಚಭೂತಾತ್ಮವಾಗಿದ್ದು ಕರ್ಮಜನಿತವಾದದ್ದು ಈ ಶರೀರ ಅಂತ. ಆದ್ರೆ ದೀರ್ಘವಾಗಿರ್ತಾರೆ ಗಂಡ ಹೆಂಡತಿ, ಎತ್ತರಾಗಿರ್ತಾರ, ಸಣ್ಣ ಗುಟ್ಟಿರ್ತಾರೆ ಗಿಡ್ಡದ್ದು. ಯಾರು ತಪ್ಪು? ಸೃಷ್ಟಿಯ ನೇಮ. ಗಂಡ ಹೆಂಡತಿ ಗಿಡ್ಡಕ್ಕಿರ್ತಾರ, ಸುಂದರದು ಬಹಳ ಎತ್ತರ ದುಡ್ಡಿರ್ತೈತೆ. ಇದು ಸೃಷ್ಟಿಯ ನೇಮ. ಅದೇ ರೀತಿಯಾಗಿ ಅಂತ ಒಂದು ತಾಯಿ ಗರ್ಭದಲ್ಲಿ ಬೆಳೀತಕ್ಕಂಥ ಸಂದರ್ಭ 8 ಗೇನೆ ಇರತಕ್ಕಂಥ ಶರೀರ, 8 ಕೋಟಿ ರೋಮಗಳು, 3 ಪಂಚೇರು ಮಲ, ಸಮಸೇರು ಬಿಂದು 72,000 ನಾಡಿಗಳಿದೆ ನಮ್ಮ ಮೈಯೊಳಗ. ಅದಕ್ಕಾಗಿ 4,444 ಮಾತುಗಳನ್ನು ಒಂದು ದಿನಕ್ಕೆ ಬಳಸಬೇಕು ಅಂತ. ಒಂದು ದಿನಕ್ಕೆ ಎಷ್ಟಿರಬೇಕು? 4,444 ಮಾತುಗಳು ಒಳಗ ಬಳಸಬೇಕು. ಅದನ್ನು ಮೀರಿ ಬಳಸಿದ್ರೆ ಪ್ರಾಜ್ಞ ಹೀನಾಗ್ತಾನೆ, ಮೈಂಡ್ ಲೂಸ್ ಆಗಿರುತ್ತದೆ, ಅವನ ಉತ್ಸಾಹ ಅಂತ ಕರೀತಾರೆ. ಅದೇ ರೀತಿಯಾಗಿ ಪಂಚಭೂತಗಳಿಂದ ಕರ್ಮಗಳಿಂದ ಕೂಡಿರ್ತಕ್ಕಂಥದ್ದು ಈ ಶರೀರ. ಅದಕ್ಕಾಗಿ ಇಂಥ ನಶ್ವರವಾದ ಶರೀರವನ್ನ ಕೆಡಿಸ್ಕೊಂಡು ಹಾಳು ಮಾಡಿಕೊಳ್ಳಬೇಡಪ್ಪ ಅಂತೇಳಿ ಮಾಸ ಪೂಸಿಗೆ ಹೇಳುತ್ತೆ. ಅದೇ ರೀತಿಯಾಗಿ ಅಂತ ಅನುಭವಿಯನ್ನ ಜ್ಞಾನಿ ಗುರುಗಳನ್ನು ಹಿಡ್ಕೊಂಡು ನಿನ್ನ ಜನ್ಮವನ್ನು ಧನ ಮಾಡಿಕೊಂಡು ಈ ಒಂದು ಇರ್ತಕ್ಕಂಥ ಜನ್ಮವನ್ನು ಮಾಡಿಕೊ ಅಂತೇಳಿ ಆ ಮಾಸ ಪೂಸಿಗೆ ಇರ್ತಕ್ಕಂಥ ತತ್ವ. ಅದೇ ರೀತಿ ಗವಾಗಳ ಪದಾರ್ಥ ನಂತರ ಬಗ್ಗೆ ಬರ್ತಕ್ಕಂಥ ಹೊರದಿಂದ ಸಾಗಿದೆ 3 ದಿನದ ಸಂತಿ, ಬಿಟ್ಟೋಗ ಬದುಕಿಗೆ ಯಾಕಯ್ಯ ಚಿಂತಿ. ಭರದಿಂದ ಸಾಗಿದೆ 3 ದಿನದ ಸಂತಿ, ಬಿಟ್ಟೋಗ ಬದುಕಿಗೆ ಯಾಕಯ್ಯ ಚಿಂತಿ. ಮರತಾಕ ಕುಂತಿ, ದೇವನ ವಸತಿಗೆ ನವಡೆಯ ಅನತಿ. ಒಬ್ಬಂಟಿ ನೀ ಬಂದಿ ಮರತಾಕ ಕುಂತಿ, ದೇವನ ವಸತಿಗೆ ನವಡೆಯ ಅನತಿ. ಪರಸಿರಿಯು ನಂದೆಂದು ಒಳಗೊಳಗ ಪ್ರೀತಿ, ಪರಸಿರಿಯು ನಂದೆಂದು ಒಳಗೊಳಗ ಪ್ರೀತಿ. ಹಿಂದೆಲ್ಲ ನೀ ನಾಳೆ ಬಿಟ್ಟೋಗದೈತಿ, ಹಿಂದೆಲ್ಲ ನೀ ನಾಳೆ ಬಿಟ್ಟೋಗದೈತಿ. ಭರದಿಂದ ಸಾಗಿದೆ 3 ದಿನದ ಸಂತಿ, ಬಿಟ್ಟೋಗ ಬದುಕಿಗೆ ಯಾಕಯ್ಯ ಚಿಂತಿ. ಮೆರೆದಾಡೊನಂತಿ, ಮುಪ್ಪಿನ ಕಾಲಾದಿ 100 ಚಿಂತಿ. ವಯಸ್ಸಿದ್ದ ಕಾಲಕ್ಕೆ ಮೆರೆದಾಡೊನಂತಿ, ಮುಪ್ಪಿನ ಕಾಲಾದಿ 100 ಚಿಂತಿ. ನಾ ದುಡಿದೆ ಎಂಬುದಿ ನಿನ ಮನದ ಭ್ರಾಂತಿ,
ದಿನದ ಸಂತಿ ಬಿಟ್ಟೋಗ ಬದುಕಿಗೆ ಕೈಯ ಚಿಂತಿ ಶಕ್ತಿಯ ಜೀವನ ನೀನಾಕ ಬರತಿ ಸತ್ಯದ ಬಲದಿಂದ ದೊರಕುವುದು ಮುಕುತಿ ಶಕ್ತಿಯ ಜೀವನ ನೀನಾಕ ಮರತಿ ಸತ್ಯದ ಬಲದಿಂದ ದೊರಕುವುದು ಮುಕುತಿ ಬಾಳೊಂದು ಬಡಿವಾರ ಜಂಜಾಟ ಐತಿ ಬಾಳೊಂದು ಬಡಿವಾರ ಜಂಜಾಟ ಐತಿ ಉತ್ತಂಗಿ ಕುವರಾಗ ತಿಳಿಯಾದ ಸಂತಿ ಉತ್ತಂಗಿ ಕುವರಾಗ ತಿಳಿಯಾದ ಸಂತಿ ಭರದಿಂದ ಸಾಗಿದೆ 3 ದಿನದ ಸಂತಿ ಬಿಟ್ಟೋಗ ಬದುಕಿಗೆ ಕೈಯ ಚಿಂತಿ ಬಿಟ್ಟೋಗ ಬದುಕಿಗೆ ಕೈಯ ಚಿಂತಿ ಬಿಟ್ಟೋಗ ಬದುಕಿಗೆ ಕೈಯ ಚಿಂತಿ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ಆ ಒಂದು ಶಾಂತಮ್ಮಗ ಬೆಳಗಿನ ಜಾವದೊಳಗ ಪ್ರಸೂತಿ ಕಾಣಿಸ್ಕೊಳ್ತಕ್ಕಂಥ ಭೀಕರ ಜಡಿಮಳೆ ಗುಡುಗು ಸಿಡಿಲು ಆರ್ಭಟ ಮಾಡ್ತಕ್ಕಂಥ ಮಾನವ ಅಲ್ಲಿ ಹೊರಗ ಶಂಕರಪ್ಪ ಮಲಿಕೊಂಡನ ಒಳಗ ಶಾಂತಮ್ಮಗ ಬ್ಯಾನೆ. ಆಗ ಬೆಳಗಿನ ಜಾವದೊಳಗ ಬ್ಯಾನೆ ಕಾಣಿಸ್ಕೊಳ್ತಿದ್ದಾವೆ. ಆಹಾಕಾರ ಮಾಡ್ತಾಳ ಶಾಂತಮ್ಮ. ಗುಡುಗು ಸಿಡಿಲಿಗೆ ಕೇಳಿಸ್ಬಲ್ದು ಭೀಕರ ಜಡಿಮಳೆ. ಆಗ ಕೈಲಾಸದಿಂದ ಪಾರ್ವತಾದೇವಿ ರುದ್ರ ಕನ್ಯೆಯರೊಡನೆ ಪ್ರತ್ಯಕ್ಷಳಾದಳು ಶಾಂತಮ್ಮನ ಆಲಯದೊಳಗ ಬಳ್ಳಿ ಬಸಗೇರಿ ಗ್ರಾಮದಲ್ಲಿ. ಆಗ ಆ ಒಂದು ರುದ್ರ ಕನ್ಯೆಯರೆಲ್ಲರೂ ಆ ಬಾಣಂತಿಗೆ ಉಪಚಾರ ಮಾಡ್ಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡ್ತಿದ್ರು. ಆ ಗರ್ಭದಿಂದ ಬರ್ತಕ್ಕಂಥ ಶಿಶುವನ್ನ ಭೂಮಿಗೆ ತಾಕದಂತೆ ಪಾರ್ವತಾದೇವಿ ಕೈ ತೋಳದಲ್ಲಿ ಹಿಡ್ಕೊಳ್ತಕ್ಕಂಥವಳಾದಳು. ಆಗ ಆ ಶಿಶುವನ್ನ ಕೈ ತೋಳಲ್ಲಿ ಹಿಡ್ಕೊಂಡ್ಲು. ಆಗ ಎಲ್ಲ ಬಾಣಂತಿಗೆ ಮಾಡ್ತಕ್ಕಂಥ ಉಪಚಾರವನ್ನೆಲ್ಲ ರುದ್ರ ಕನ್ಯೆಯರು ಮಾಡಿದ್ರು. ಆಗ ನೀರು ಹಾಕಿದ್ರು, ಕಡಿ ಹಾಕಿದ್ರು, ಎಲ್ಲ ಹಾಕಿ ವರ್ಷದ ಮೇಲೆ ಹಾಕಿದ್ರು. ಆಗ ಮಾಸ ಕೂಸನ್ನೆಲ್ಲ ಮಾಡ್ತಕ್ಕಂಥ ಕರ್ತವ್ಯ ಮಾಡಿದ್ರು. ಕೂಸನ್ನ ಕೈಯೊಳಗೆ ಹಿಡ್ಕೊಂಡು ಆ ಗಿರಿಜಾ ಮಾತಾ ಪಾರ್ವತಿ ಲಿಂಗೇಶ 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 ಅಂತ ಹೇಳಿ ಕೈ ತೋಳಲ್ಲಿ ಚೋಗಳಾಡುತ್ತಾ ಆಗ ಮುದ್ದಾಡುತ್ತಾ ಶಿಶುವನ್ನ ಆ ಲಿಂಗೇಶ ಲಿಂಗೇಶ ಅಂತೇಳಿ 3 ಸರಿ ಕರಿತಕ್ಕಂಥಳಾದಳು. ಆಗ ಎಲ್ಲ ಆ ಬಾಣಂತಿಗೆ ಮಾಡ್ತಕ್ಕಂಥ ಉಪಚಾರ ಮಾಡಿ ಮಗ್ಗಲೊಳಗ ಹಾಕಿ ಆ ಬೆಳಕರದೊಳಗನೆ ಅಂತರ್ಧನರಾದರು. ಭಾಗ ತೆಗೆದು ನೋಡ್ತಾನೆ, ಹೆರಿಗೆ ಆಗಿ ಕೂಸು ಮಗ್ಗಲೊಳಗೈತಿ. ಶಿವ ಅಂತ ಯಾರು ಇದೆಲ್ಲ ಹೆಂಗಾಯ್ತು ಏನು ಶಾಂತ ನನಗೆ ಹೇಳಕ್ಕನೆ ಬಾಯಿ ಬರುವಲ್ರಿ. ಕಿರೀಟಾದೇವಿ ರುದ್ರಕನ್ಯೆಯರು ಬಂದು ಎಲ್ಲ ಉಪಚಾರ ಮಾಡಿದ್ರು. ನನಗ ಇದೆಲ್ಲ ವ್ಯವಸ್ಥೆ ನಡೀತು. ಆದರೆ ಪಾರ್ವತಾದೇವಿ ಕೈಯಲ್ಲಿ ಹಿಡ್ಕೊಂಡು ಮಗುವನ್ನ ಮುದ್ದಾಡುತ್ತಾ ಲಿಂಗೇಶ ಲಿಂಗೇಶ ಅಂತೇಳಿ ಆ ಕೈ ತೋಳಲ್ಲೇ ತೂಗುತ್ತಾ ಮುದ್ದಾಡ್ತಾ ಆ ಒಂದು ಶಿಶುವನ್ನ ನನ್ನ ಮಕ್ಕಳೊಳಗೆ ಹಾಕಿ ಹೋದ್ರು ಅಂತೇಳಿ ಅವರೆಲ್ಲ ಒಂದಿರ್ತಕ್ಕಂಥ ವ್ಯವಸ್ಥೆ ನೋಡಿ ಎಲ್ಲ ಪರಮಾತ್ಮ ರೀತಿಯ ತಾಯಿ ಇಚ್ಛೆ ಶಾಂಭವಿದೆ ಅಂತೇಳಿ ಮನದನಗ ಧ್ಯಾನ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬಲ್ಲಿಗೆ ಇಂದಿನ ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲವನ್ನು ಮಾಡ್ತಕ್ಕಂಥ ರಾಗೋಣ. ನಾಳೆ ದಿನ ಪಟ್ಟಿಲ ಕಾರ್ಯಕ್ರಮ ತಾತರದ್ದು. ಅದೇ ರೀತಿಯಾಗಿ ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ಒಂದು ಹೂವುಗಳು ಇರ್ತಕ್ಕಂಥ ಮನೆಯೊಳಗೆ ಪೋಣಿಸ್ಕೊಂಡು ತೊಟ್ಟಕ್ಕೆ ಸಿಂಗಾರ ಮಾಡ್ತಕ್ಕಂಥ ಒಂದು ತಮ್ಮ ಸೇವೆಯನ್ನೆಲ್ಲ ಹೂವಿನ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ತಮಗೆ ತಿಳಿಸುತ್ತಾ ಈಗ ವರದಿ ವಾಚನ ಅನಂತರ ಮಂಗಲ ಅನಂತರ ಎಲ್ಲ ಒಂದು ಪ್ರಸಾದದಿಂದ ಬಂದಂಥ ಭಕ್ತರಲ್ಲಿ ಮಹಾಪ್ರಸಾದ ಇರುವುದಂತೆ ತಿಳಿಸಿ ಇಂದಿನ ನನ್ನ ಸೇವೆಯ ತಾತನವರ ಪಾದಕ್ಕೆ ಅರ್ಪಿತ ಮಾಡ್ತಕ್ಕಂಥವನಾಗಿದ್ದೇನೆ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಶರಣ ಗಾದ್ರಿಂಗೇಶ್ವರ ಮಹಾರಾಜಗಿ. ಇವಾಗ ಸ್ವಲ್ಪ ಈ ಕಡೆ ನೋಡ್ರಿ. ನನ್ನ ನೋಡ್ರೆ ಇದು ಜುಲೈ 26ನೇ ತಾರೀಕು ಗದಗ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನನ್ನ 4ನೇ ಕೃತಿ, ಇದು ನನ್ನ 4ನೇ ಪುಸ್ತಕ ಬಿಡುಗಡೆ ಆಗಿದೆ. ಇದರ ಹೆಸರು ನಾದಲೀಲೆ ಅಂತೇಳಿ. ಇದರ 45 ಹಾಡುಗಳನ್ನು ಬರೆದೀನಿ ನಾನು. ಈ ಪುಸ್ತಕವನ್ನು ತುಂಬಾ ಜನ ಖರೀದಿ ಮಾಡಿ ಓದಿ ಹಾಡನ್ನು ಹಾಡ್ತಾ ಇದ್ದಾರೆ. ನಾವೊಂದು 20 ಪುಸ್ತಕ ತಂದೀನಿ, ಬಾಳೆಹಣ್ಣು ತಂದಿಲ್ಲ. ಅದಕ್ಕೆ ಯಾರು ಈ ಪುಸ್ತಕ ಬೇಕಂದ್ರೆ ಇದ್ರ ಬೆಲೆ 150 ರೂಪಾಯಿ ಇದೆ. ಎಷ್ಟಿದೆ? 150. ಮತ್ತು ನೀವು ನನ್ನ ಕರೆಸಿರಿ ಅಂತೇಳಿ ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ. ಅದಕ್ಕೆ ಯಾರಿಗಾರ ಪುಸ್ತಕ ಬೇಕಂದ್ರೆ ಮಂಗಳಾರತಿ
ತತ್ವಪದ, ಜಾನಪದ ಗೀತೆ, ಭಕ್ತಿ ಗೀತೆ ಇದರಲ್ಲಿದ್ದಾವೆ. ಬೇಕಾದರೂ ಖರೀದಿ ಮಾಡ್ಬೋದು. ಈಗಾಗಲೇ ಟೈಮ್ ಆಗಿದೆ. ಅಪೇಕ್ಷೆ ಮೇರೆಗೆ ಯಾವ್ದ್ರವ? ಎಲ್ಲರ ಅಪೇಕ್ಷೆ ಮೇರೆಗೆ ಯಾವ ಹಾಡ್ರಿ? ಇದು ಸಣ್ಣದಾಗ ದೊಡ್ಡದಡ್ಕಂತ ಕೂತ್ಕೊಂಡಾರ ಅವ್ರು 50 ರೂಪಾಯಿ ಕೊಟ್ಟ 100 ರೂಪಾಯಿ ಕೊಟ್ರ ಅಂತ ದೊಡ್ಡ ದೊಡ್ಡ ಹಾಡಿಗೆ ಒಂದು 2,000 ರೂಪಾಯಿ ಕೊಡ್ಬೇಕು ನೀವು. ಹಂಗೇನಿಲ್ಲ, ನಿಮ್ಮ ಅಭಿಮಾನ ಬಹಳ ದೊಡ್ಡದು. 150 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಕಟ್ಲಿಮಟ್ಟಿ ಕಾಶಿಬಾಯಿ ಹಾಡ್ರಿ ಅಂತ ತಿಳ್ಕೊಂಡು ಇವತ್ತು ಬೇಡವ, ನಾಳೆ ತೊಟ್ಟಿನ ದಿವಸ ಗದ್ದಾಗ ಬೇಡ, ನಾಳಿನ ದಿವಸ ಹಾಡನ್ನ ಹಾಡ್ತೀನಿ. ಊರಾಗ ಇಷ್ಟ ಮಂದಿದ್ರೆ ನೀವು ನಾಳಿನ ದಿವಸ ಮಂದಿ ಕರ್ಕೊಂಡ್ ಬರುವಂತ ಕೆಲಸ ನೀವು ಮಾಡಿ. ಈಗ ಮಂಗಳದೊಂದಿಗೆ ಈ ಕಾರ್ಯಕ್ರಮನ ಮಂಗಳ ಮಾಡೋಣ. ತಾತನವರ ಒಂದು ಪೂರ್ಣತೆ ಕಾಳಜಿ ಪಟ್ಟಿರ್ತಕ್ಕಂಥ ದಾನಿಗಳು ಬಳ್ಳಾರಿ ಸುವರ್ಣಮ್ಮ 201 ರೂಪಾಯಿ, ಪಾಟ್ಯಹಾಳು ಶಾಂತಮ್ಮ 51 ರೂಪಾಯಿಯನ್ನ ತಾತನವರ ಒಂದು ಪೂರ್ಣತೆ ಕಾಣಿಕೆಗೆ ಅರ್ಪಿಸುತ್ತದೆ. ಆ ದಾನಿಗಳ ಸಹಿತವಾಗಿ ತಾತನವರ ಆರೋಗ್ಯ ಅಂಶವನ್ನು ಕೊಟ್ಟು ಕರುಣಿಸ. ಅಂಬಗರುತಿಯನ್ನು ದೇವಿಗರುತಿಯನ್ನು ರಂಬೇರು ಬೆಳಗಿರಿ ಶುಂಭನಿ ಶುಂಭರ ಶುಂಭರಿಗೆ ಶಾಂಭವಿಗೆ ಕುಂಭಕುಚ ಜಗದಂಬನಿನ ಪದ ನಂಬಿಕೊಂಡೆನು ನರ ಶರೀರದಿ ಅಂಬಕೇಶನ ರಾಣಿ ಶರಣರ ಅಂಬಕೇಶನ ರಾಣಿ ಶರಣರ ಅಂಬಕೇಶನ ರಾಣಿ ಶರಣರ ಬಿಂಬದೊಳಲಿದಾಡು ಜನನಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಶುಂಭನಿ ಶುಂಭರ ಸಂಭರಿಗೆ ಶಾಂಭವಿಗೆ ಕೆಟ್ಟ ದೈತ್ಯರನೆಲ್ಲ ಬೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟ ತ್ರಿಪುರ ಗೆದ್ದ ಶ್ರೀಕಾಂತಿಗೆ ಶಂಕರಿಗೆ ಭ್ರಷ್ಟ ಮಹಿಷನ ಒಟ್ಟ ಬಗಿದು ಬೆಟ್ಟ ಕೊಳ್ಳದ ಇಳಿದರೇನುಕೆ ಸೃಷ್ಟಿಯೊಳಪಟ್ಟದ ಬ್ರಹ್ಮನ ಶಿರವ ಹರಿದ ಪರಮ ಪಾರ್ವತಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಶುಂಭನಿ ಶುಂಭರ ಸಂಭರಿಗೆ ಶಾಂಭವಿಗೆ ಹಿಂದೂ ದೈತ್ಯರನೆಲ್ಲ ಚುಂಡಾಡಿ ಪರಳೋಳು ರುಂಡಮಾಲೆಯ ಧರಿಸಿದ ಚಂಡಿಗೆ ಚಾಮುಂಡಿಗೆ ಮಂಡಲದಿ ಮೆರೆದಂತ ಭಂಡರ ತುಂಡು ಮಾಡಿದ ಕಂಡ ದೇವತೆ ಕಂಡನೆ ಶಿಶುನಾಳಧೀಶನ ಕಂಡನೆ ಶಿಶುನಾಳಧೀಶನ ಕಂಡನೆ ಶಿಶುನಾಳಧೀಶನ ನಿನ್ನ ಪಾದ ಕಮಲ ನೇತ್ರದಿ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಶುಂಭನಿ ಶುಂಭರ ಸಂಭರಿಗೆ ಶಾಂಭವಿಗೆ 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 ಹರರವಂ ವಿಶ್ವನಾಮ ರೂಪಾಭ್ಯಂ
ಸಂಸ್ಕೃತಂ ಜಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜಗೂ ಶರಣ ಕಾದಲಿಂಗೇಶ್ವರ ಮಹಾರಾಜಗೂ ಬಾಳಮಲ್ಲೇಶ್ವರ ಮಹಾರಾಜಗೂ ಶರಣ ಸಾಧು ಸಂತ ಮಹಾರಾಜಗೂ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಓಂ ಶಾಂತಿ ಶಾಂತಿ ಶಾಂತಿ. ನಾಳೆ ಪ್ರತಿಲ ಕಾರ್ಯಕ್ರಮ ಭಕ್ತಾದಿಗಳೆಲ್ಲರೂ ಆದಷ್ಟು ಬೇಗ ಅಂದ್ರೆ